ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಣೇಶ್ ಸರ್, ವಿಜ್ಞಾನದ ಉಪನ್ಯಾಸಕರು. ಹಿಂದಿನ ತರಗತಿಯಲ್ಲಿ ನಾವು ಜೀವಕೋಶದ ಬಗ್ಗೆ ನೋಡ್ತಾ ಹೋಗಿದ್ವಿ, ಹೌದಾ? ಈಗ ಜೀವಕೋಶದ ನಂತರ ಅಂಗಾಂಶವನ್ನು ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ಅಂಗಾಂಶ ಅಂದ್ರೆ ಏನು ಅಂತ ನೋಡ್ತಾ ಹೋಗ್ತೀವಿ. ಮೊಟ್ಟ ಮೊದಲೇ ಬಾರಿಗೆ ಅಂಗಾಂಶ ಅಂದಾಗ ಇಲ್ಲಿ ಸಿಲೆಬಸ್ ಹೋಗೋಕ್ಕಿಂತ ಮುಂಚೆ ಇಲ್ಲೊಂದು ಪುಸ್ತಕ ಕಾಣ್ತಾ ಇದೆ. ಓಕೆ, ಈ ಪುಸ್ತಕದ ಹೆಸರು 4G ಸೈನ್ಸ್ ಅಂಡ್ ಟೆಕ್ನಾಲಜಿ. ಈಗಾಗಲೇ ಹಿಂದಿನ ಎಲ್ಲಾ ತರಗತಿಯಲ್ಲಿ ಹೇಳ್ತಾ ಬಂದಿದ್ದೆ. ಮುಂಚೆ ಬರೀ ಕನ್ನಡ ಮೀಡಿಯಂ ಅಲ್ಲಿ ಇತ್ತು, ಇತ್ತೀಚೆಗೆ ಈಗ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕೂಡ ಬಂದಿದೆ. ಓಕೆ, ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಇದೆ. 99% ರಿಸಲ್ಟ್ ಕೊಡುವಂತಹ ವಿಜ್ಞಾನದ ಪುಸ್ತಕ ಇದೆ, ಹೌದಾ? ನೀವೇನೇ ಯಾವುದೇ ಪುಸ್ತಕ ತಗೊಳ್ಳಿ, ಬಟ್ ಬೇಡ ಅಂತ ಹೇಳಿ, ಬಟ್ ರಿಸಲ್ಟ್ ಓರಿಯೆಂಟೆಡ್ ಪುಸ್ತಕ ಅಂತ ಬಂದಾಗ ಸೈನ್ಸ್ ಅಲ್ಲಿ 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಅನ್ನುವಂಥದ್ದು ರಿಸಲ್ಟ್ ಕೊಡುವಂತ ಪುಸ್ತಕ. ಓಕೆ, ರಿಸಲ್ಟ್ ಫೋಕಸ್ ಆಗಿ ಇಟ್ಕೊಂಡು ಓದ್ಬೇಕು, ಹೌದಾ? ಇಲ್ಲಿ ಪಾಯಿಂಟ್ ವೈಸ್ ಆಗಿರ್ಬೋದು. ಓಕೆ, ಯೂನಿಟ್ ಆದ ನಂತರ ಏನು ಕ್ವಶನ್ MCQs ಆಗಿರ್ಬೋದು, ಕ್ವಶನ್ ಬಿಡಿಸೋದಾಗಿರ್ಬೋದು, ಹೌದಾ? ಆ ಟಾಪಿಕ್ ರಿಲೇಟೆಡ್ ಕ್ವಶನ್ಸ್ ಯಾವ ತರ ಬಂದಿದೆ, PC ಇಂದ ಇದು IAS ವರೆಗೂ ಯಾವ ತರ ಕ್ವಶನ್ಸ್ ಕೇಳಿದ್ದಾರೆ. ಓಕೆ, ಇನ್ನು ಟಾಪಿಕ್ಸ್ ಅಂತ ಬಂದಾಗ ಕೆಲವೊಂದು ಟಾಪಿಕ್ಸ್ ಅನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇನ್ನು ಕಡ್ಡಾಯ ವಿಜ್ಞಾನ ಪಾಠ ಅಂತ ಬಂದಾಗ ಅಲ್ಲಿ ಮೈಂಡ್ ಮ್ಯಾಪ್ಸ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಮೈಂಡ್ ಮ್ಯಾಪ್ಸ್ ಅಂದಾಗ ತುಂಬಾ ಈಸಿಯಾಗಿ ಅರ್ಥ ಆಗುವಂತದ್ದು ವಿದ್ಯಾರ್ಥಿಗಳಿಗೆ. ಹಾಗಾಗಿ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ತುಂಬಾ ಚೆನ್ನಾಗಿ ಮೈಂಡ್ ಮ್ಯಾಪ್ಸ್ ಮಾಡ್ತಾ ಬಂದಿದ್ದಾರೆ. ಯಾರು? ಆಥರ್ ರವಿ ಸರ್ ಅಂತ ಹೇಳಿ. ಈ ಪುಸ್ತಕ ನಿಮ್ಗೆ ಏನಾದ್ರು ಬೇಕಾಗಿದ್ರೆ ಇಲ್ಲಿ ಮೇಲೆ ಕಾಣ್ತಕ್ಕಂತಹ ನಂಬರ್ಗೆ ಕಾಲ್ ಮಾಡಿ. ಇದು ರವಿ ಸರ್ ಅವ್ರ ನಂಬರು. ನಿಮಗೆ ಯಾರಿಗೆ ಪುಸ್ತಕ ಬೇಕು ಇದನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು. ಓಕೆ, ಫ್ರೀ ಹೋಮ್ ಡೆಲಿವರಿ ಕಳಿಸ್ತಾರೆ. ಇದು ಆಥರ್ ನಂಬರ್, ಇದು HN ರವಿ ಸರ್ ಅವ್ರ ನಂಬರು. ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ, ಅವ್ರು ಕಳ್ಸಿಕೊಡ್ತಾರೆ. ತುಂಬಾ ಕಡಿಮೆ ಬೆಲೆಯಲ್ಲಿ ನಿಮಗೆ ಕಳ್ಸಿಕೊಡುತ್ತಂತ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ ಅನ್ನೋದು. ಓಕೆ, ಇಲ್ಲಿ ಸಿಲೆಬಸ್ ಹೋಗೋದಾದ್ರೆ ಮೊದಲನೇದಾಗಿ ಅಂಗಾಂಶ ಅಂದ್ರೆ ಹಿಂದಿನ ತರಗತಿಯಲ್ಲಿ ನಾವು ಜೀವಕೋಶವನ್ನು ನೋಡ್ತಾ ಹೋಗಿದ್ವಿ. ಇವತ್ತು ನಾವು ಅಂಗಾಂಶವನ್ನು ನೋಡ್ತಾ ಹೋಗೋಣ. ಇಲ್ಲಿ ಅಂಗಾಂಶ ಅಂದ್ರೆ ಏನು ಸರ್ ಅಂತ ನೋಡ್ತಾ ಹೋದಾಗ, ಅಂಗಾಂಶ ಅಂದಾಗ ಒಂದು ನಿರ್ದಿಷ್ಟವಾದ ಅಂದ್ರೆ ಒಂದೇ ರೀತಿ ಒಂದು ರಚನೆ ಇದ್ದು ನಿರ್ದಿಷ್ಟ ಕಾರ್ಯವನ್ನು ಮಾಡತಕ್ಕಂತಹ ಜೀವಕೋಶಗಳು ಗುಂಪಿಗೆ ನಾವೇನಂತ ಕರಿತೀವಿ? ಅಂಗಾಂಶ ಅಂತ ಕರಿತೀವಿ ಅನ್ನೋದು, ಹೌದಾ? ಒಂದೇ ರೀತಿಯ ರಚನೆ ಇದ್ದು ಒಂದು ನಿರ್ದಿಷ್ಟ ಕಾರ್ಯವನ್ನು ಮಾಡತಕ್ಕಂತಹ ಜೀವಕೋಶಗಳ ಗುಂಪಿಗೆ. ಓಕೆ, ಇಲ್ಲಿ ನೋಡಿ, ಈ ತರ ಜೀವಕೋಶಗಳಿದಾವೆ, ಹೌದಾ? ಈ ಜೀವಕೋಶಗಳ ಗುಂಪಿಗೆ ನಾವೇನಂತ ಕರಿತೀವಿ? ಇದನ್ನ ಜೀವಕೋಶ ಅಂತ ಕರಿತೀವಿ. ಓಕೆ, ಒಂದೇ ಇದ್ರೆ ಅದನ್ನ ಜೀವಕೋಶ ಅಂತ ಕರಿತೀವಿ. ಅದೇ ಗುಂಪಾಗಿದ್ರೆ, ಹಲವಾರು ಜೀವಕೋಶಗಳು ಗುಂಪಾಗಿದ್ರೆ ಆ ಗುಂಪನ್ನ ನಾವು ಅಂಗಾಂಶ ಅಂತ ಕರಿತೀವಿ ಅನ್ನುವಂಥದ್ದು. ಓಕೆ, ಅಥವಾ ಟಿಶ್ಯೂ ಅಂತ ಕರಿತೀವಿ, ಹೌದಾ? ಟಿಶ್ಯೂ ಅಂದ್ರೆ ಏನ್ ಸರ್ ಟಿಶ್ಯೂ ಅಂದ್ರೆ ಅಂತ ನೋಡ್ತಾ ಹೋದಾಗ, ಮೊದಲನೇದಾಗಿ ಟಿಶ್ಯೂ ಅಂತ ಅಂದಾಗ ಸ್ಟಡಿ ಆಫ್ ಟಿಶ್ಯೂ. ಓಕೆ, ಸ್ಟಡಿ ಆಫ್ ಟಿಶ್ಯೂ ಅಂದಾಗ ಅಂಗಾಂಶಗಳ ಅಧ್ಯಯನಕ್ಕೆ ನಾವೇನಂತ ಕರಿತೀವಿ ಸರ್ ಅಂತ ನೋಡ್ತಾ ಹೋದಾಗ, ಅಂಗಾಂಶಗಳ ಅಧ್ಯಯನಕ್ಕೆ ನಾವು ಹಿಸ್ಟಾಲಜಿ ಅಂತ ಕರಿತಾ ಹೋಗ್ತೀವಿ. ಏನು? ಹಿಸ್ಟಾಲಜಿ. ಓಕೆ, ಕನ್ನಡದಲ್ಲಿ ನಾವು ಅಂಗಾಂಶ ಶಾಸ್ತ್ರ ಅಂತ ಕರಿತಾ ಹೋಗ್ತೀವಿ. ಬಟ್ ಪರೀಕ್ಷೆಯಲ್ಲಿ ಕೇಳಿರುವಂತದ್ದು ಹಿಸ್ಟಾಲಜಿ ಅಂತಾನೆ ಕೇಳಿದ್ದಾನೆ. ಓಕೆ, ಏನು? ಸ್ಟಡಿ ಆಫ್ ಟಿಶ್ಯೂ ಅಂತ ಕರಿತೀವಿ. ಸ್ಟಡಿ ಆಫ್ ಟಿಶ್ಯೂ ಇಸ್ ಕಾಲ್ಡ್ ಹಿಸ್ಟಾಲಜಿ ಅಂತ ಕರಿತೀವಿ. ಓಕೆ, ಇನ್ನು ಜೀವಕೋಶಗಳ ಅಧ್ಯಯನಕ್ಕೆ ನಾನು ಅಂತ ಹೇಳಿದೆ? ಸೈಟಾಲಜಿ ಅಂತ ಹೇಳಿದೆ, ಹೌದಾ? ಸೈಟಾಲಜಿ. ಓಕೆ, ಇಲ್ಲಿ ಸ್ಟಡಿ ಆಫ್ ಟಿಶ್ಯೂ ಅಂತ ಬಂದಾಗ ಹಿಸ್ಟಾಲಜಿ ಅಂತ ಕರಿತೀವಿ. ಏನು? ಅಂಗಾಂಶಗಳ ಅಧ್ಯಯನಕ್ಕೆ ನಾವು ಟಿಶ್ಯೂ ಅಂತ ಕರಿತೀವಿ. ಈ ಟಿಶ್ಯೂ ಅಂದ್ರೆ ಅಂಗಾಂಶವನ್ನು ಯೂಸ್ ಮಾಡಿಕೊಂಡು, ಅಂದ್ರೆ ವೈರಸ್ ಮುಕ್ತ ಸಸ್ಯಗಳನ್ನ ಸೃಷ್ಟಿಸಕ್ಕೆ ಬಳಸುವಂತಹ ತಂತ್ರಜ್ಞಾನ ಅಂತ ಯಾವುದು ಅಂತ ಒಂದು ಪ್ರಶ್ನೆ ಬಂದಿದೆ ಪರೀಕ್ಷೆಯಲ್ಲಿ. ಓಕೆ, ಬರ್ಕೊಳ್ಳಿ. ವೈರಸ್ ಮುಕ್ತ ಸಸ್ಯಗಳನ್ನು ಸೃಷ್ಟಿಸಲು ಬಳಸುವ ತಂತ್ರಜ್ಞಾನ ಯಾವುದು ಸರ್ ಅಂತ ಕೇಳಿದ್ರೆ
ಅದು ಕಾಂಡದ ತುದಿ ಕಲ್ಚರ್ ಅಂತ ಕರಿತೀವಿ, ಶೂಟ್ ಟಿಪ್ ಕಲ್ಚರ್ ಅಂತ ಕರಿತೀವಿ. ಕಾಂಡದ ತುದಿ ಕಲ್ಚರ್, ಕಾಂಡದ ತುದಿ ಕಲ್ಚರ್ ಅಂತ ಕರಿತಾ ಹೋಗ್ತೀವಿ, ಅಥವಾ ಶೂಟ್ ಟಿಪ್ ಕಲ್ಚರ್ ಅಂತ ಕರಿತೀವಿ. ಅಥವಾ ಮೆರಿಸ್ಟಮ್ ಕಲ್ಚರ್ ಅಂತ ಕರಿತೀವಿ. ಮೆರಿಸ್ಟಮ್ ಕಲ್ಚರ್. ಓಕೆ, ಕಾಂಡದ ತುದಿ ಕಲ್ಚರ್ ಅಂದ್ರೂ ಒಂದೇ, ಶೂಟ್ ಟಿಪ್ ಕಲ್ಚರ್ ಅಂದ್ರೂ ಒಂದೇ. ಓಕೆ, ಮತ್ತೆ ಮೆರಿಸ್ಟಮ್ ಕಲ್ಚರ್ ಅಂದ್ರೂ ಒಂದೇನೆ. ಈ ವೈರಸ್ ಮುಕ್ತ ಅಂದ್ರೆ ವೈರಸ್ ಇರ್ಲಾರ್ದೇನೆ ಸಸ್ಯಗಳನ್ನು ಸೃಷ್ಟಿಸೋಕೆ ಬಳಸ್ತಕ್ಕಂಥ ತಂತ್ರಜ್ಞಾನಕ್ಕೆ ನಾವು ಕಾಂಡದ ತುದಿ ಕಲ್ಚರ್ ಅಂತ ಕರಿತೀವಿ. ಹೌದಾ? ಇಷ್ಟು ಇಂಟ್ರೊಡಕ್ಷನ್. ಈ ಅಂಗಾಂಶ ಅಂದಾಗ, ಓಕೆ, ಈ ಅಂಗಾಂಶ ಅಂದಾಗ ಅಂಗಾಂಶದಲ್ಲಿ ಎರಡು ವಿಧ ಬರುತ್ತೆ. ಒಂದು ಸಸ್ಯ ಅಂಗಾಂಶ, ಇನ್ನೊಂದು ಪ್ರಾಣಿ ಅಂಗಾಂಶ. ಓಕೆ, ಈ ಸಸ್ಯ ಅಂಗಾಂಶ ಅಂದಾಗ ಸಸ್ಯ ಅಂಗಾಂಶಗಳು ಯಾವ ರೀತಿ ಇರುತ್ತೆ, ಓಕೆ, ಅದು ಏನೇ ಕೆಲಸ ಮಾಡುತ್ತೆ ಅಂತ ನೋಡ್ತಾ ಹೋದಾಗ ಮೊಟ್ಟ ಮೊದಲನೇದಾಗಿ ನೆನ್ಪಿಟ್ಕೊಳ್ಳಿ, ಇಲ್ಲಿ ಸಸ್ಯ ಅಂಗಾಂಶ ಅಂದಾಗ ಸಸ್ಯ ಅಂಗಾಂಶದ ಒಂದು ಕಾರ್ಯ ಅಂತ ಬಂದ್ರೆ, ಓಕೆ, ಸಸ್ಯ ಅಂಗಾಂಶದ ಒಂದು ಕಾರ್ಯ ಅಂತ ಬಂದಾಗ ಇಲ್ಲಿ ಸಸ್ಯ ಅಂಗಾಂಶದ ಕಾರ್ಯ ಅಂತ ಬಂದಾಗ ಬರ್ಕೊಳ್ಳಿ, ಸಸ್ಯ ಅಂಗಾಂಶದ ಕಾರ್ಯಗಳು ಟೋಟಲ್ ಆಗಿ. ಹೌದಾ? ಸಸ್ಯ ಅಂಗಾಂಶದ ಕಾರ್ಯಗಳು ಅಂತ ಬಂದಾಗ ಮೊದಲನೇದಾಗಿ ಏನ್ ಬರುತ್ತೆ? ದ್ವಿತೀಯ ಸಂಶ್ಲೇಷಣ ಕ್ರಿಯೆ. ಓಕೆ, ದ್ವಿತೀಯ ಸಂಶ್ಲೇಷಣ ಕ್ರಿಯೆಗೆ ಸಹಾಯ ಮಾಡುತ್ತದೆ. ಓಕೆ, ಏನ್ ಮಾಡುತ್ತೆ? ದ್ವಿತೀಯ ಸಂಶ್ಲೇಷಣೆ, ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಫೋಟೋಸಿಂಥಸಿಸ್. ಓಕೆ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಸಹಾಯ ಮಾಡುತ್ತೆ. ನೀರು ಮತ್ತು ಆಹಾರ ಸಾಗಾಣಿಕೆ ಮಾಡುತ್ತೆ. ಓಕೆ, ನೀರು, ಆಹಾರ ಅಥವಾ ಲವಣಗಳಂತ ಕರಿಬಹುದು. ಸಾಗಾಣಿಕೆ ಅಂತ ಕರಿತಾ ಹೋಗ್ತೀವಿ. ಇನ್ನೊಂದು ಸಸ್ಯದ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಸಸ್ಯದ ಬೆಳವಣಿಗೆ. ಓಕೆ, ಏನು ಸಸ್ಯಾಂಗಾಂಶ ಅಂದಾಗ ಇಲ್ಲಿ ಪ್ಲಾಂಟ್ ಟಿಶ್ಯೂ ಅಂದಾಗ ಏನ್ ಸರ್ ಅದ್ರ ಮುಖ್ಯ ಕೆಲಸ ಏನ್ ಸರ್ ಅದರ ಮುಖ್ಯ ಕೆಲಸ, ಕಾರ್ಯಗಳು ಏನಂತ ಬಂದ್ರೆ ಇಷ್ಟು ಈ 3 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಒಂದು ದ್ವಿತೀಯ ಸಂಶ್ಲೇಷಣ ಕ್ರಿಯೆ, ದ್ವಿತೀಯ ಸಂಶ್ಲೇಷಣೆ ಫೋಟೋಸಿಂಥಸಿಸ್ ಹೆಲ್ಪ್ ಮಾಡುತ್ತೆ. ಹೌದಾ? ಇನ್ನು ನೀರು ಮತ್ತು ಆಹಾರ, ಜೀವಿ ಸಸ್ಯ ಅಂದಾಗ ಅದಕ್ಕೆ ನೀರು ಆಹಾರ ಬೇಕು. ಯಾವ್ದು? ಹೌದಾ? ಆ ನೀರು ಮತ್ತು ಆಹಾರಗಳ ಸಾಗಾಣಿಕೆಯನ್ನ ಮಾಡ್ತಾ ಹೋಗುತ್ತೆ. ಯಾವುದು? ಅಂಗಾಂಶ ಅಂದಾಗ ಸಸ್ಯಾಂಗಾಂಶ. ಹೌದಾ? ಇನ್ನು ಸಸ್ಯದ ಬೆಳವಣಿಗೆಗೆ ಸಹಾಯ ಮಾಡ್ತಾ ಹೋಗುತ್ತೆ. ಯಾವುದು? ಸಸ್ಯ ಅಂಗಾಂಶ. ಇನ್ನು ನಿಮ್ಗೆ ಪ್ರಾಣಿ ಅಂಗಾಂಶ ಅಂತ ಬರುತ್ತೆ. ಸಸ್ಯಾಂಗಾಂಶ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ನೆಕ್ಸ್ಟ್ ಪ್ರಾಣಿ ಅಂಗಾಂಶಕ್ಕೆ ಹೋಗ್ತೀನಿ ಅನ್ನುವಂಥದ್ದು. ಓಕೆ, ಇಷ್ಟು ಸಸ್ಯ ಅಂಗಾಂಶದ ಬಗ್ಗೆ ಮಾಹಿತಿ. ನೆಕ್ಸ್ಟ್ ಇಲ್ಲಿ ಸಸ್ಯ ಅಂಗಾಂಶ ಅಂದಾಗ ಟೈಪ್ಸ್ ಬರುತ್ತೆ. ಹೌದಾ? ಈ ಯಾವ್ಯಾವ ಟೈಪ್ಸ್ ಬರುತ್ತೆ ಅಂತ ಇಲ್ಲಿ ಹೇಳ್ತಾ ಹೋಗ್ತೀನಿ, ಕೇಳ್ಕೊಳ್ಳಿ. ಓಕೆ, ಇಲ್ಲಿ ಸಸ್ಯ ಅಂಗಾಂಶ ಅಂದಾಗ ಸಸ್ಯ ಅಂಗಾಂಶದಲ್ಲಿ 2 ವಿಧ ಬರ್ತಾ ಹೋಗುತ್ತೆ. ಓಕೆ, ಸಸ್ಯ ಅಂಗಾಂಶ ಅಂದಾಗ 2 ವಿಧ ಬರುತ್ತೆ. ಒಂದು ವರ್ಧನ ಅಂಗಾಂಶ, ಇನ್ನೊಂದು ಶಾಶ್ವತ ಅಂಗಾಂಶ ಎನ್ನುವಂಥದ್ದು. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ, ನಾನು ನೀಟಾಗಿ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಒಂದೊಂದಾಗಿ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬಟ್ ಇಲ್ಲಿ ಒಂದು ಫ್ಲೋ ಚಾರ್ಟ್ ಕೊಟ್ಟಿದ್ದೀನಿ, ಇದನ್ನ ನೀವು ನೋಟ್ಸ್ ಅಲ್ಲಿ ಡಯಾಗ್ರಾಮ್ ಹಾಕೊಳ್ಳಿ. ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಸ್ವಲ್ಪ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ವರ್ಧನ, ಸಸ್ಯ ಅಂಗಾಂಶ ಅಂದಾಗ ವರ್ಧನಾಂಗಾಂಶ ಮತ್ತು ಶಾಶ್ವತ ಅಂಗಾಂಶ ಅನ್ನುವಂಥ 2 ವಿಧಗಳಿದೆ. ಅದರಲ್ಲಿ ಮೊದಲನೇದಾಗಿ ವರ್ಧನಾಂಗಾಂಶ ಅಂದಾಗ ವರ್ಧನಾಂಗಾಂಶದಲ್ಲಿ 3 ವಿಧ ಬರ್ತಾ ಹೋಗುತ್ತೆ. ಓಕೆ, ವರ್ಧನಾಂಗಾಂಶ ಅಂದಾಗ 3 ವಿಧಗಳು ಬರ್ತಾ ಹೋಗುತ್ತೆ. ಒಂದು ಎಪಿಕಲ್ ಅಂತ ಕರಿತೀವಿ, ಇನ್ನೊಂದು ಲ್ಯಾಟ್ರಲ್ ಅಂತ ಕರಿತೀವಿ, ಇನ್ನೊಂದು ಇಂಟರ್ ಕ್ಯಾಲರಿ ಅಂತ ಕರಿತಾ ಹೋಗ್ತೀವಿ. ಓಕೆ, ಅಂದ್ರೆ ಎಪಿಕಲ್ ಅಂದ್ರೆ ಏನು ಸರ್ ಅಂತಂದಾಗ ಇದು ತುದಿ ವರ್ಧನ ಅಂಗಾಂಶ ಅಂತ ಕರಿತೀವಿ. ತುದಿ ವರ್ಧನ ಅಂಗಾಂಶ. ಓಕೆ,
ಈ ಲ್ಯಾಟ್ರಲ್ ಅನ್ನು ನಾವು ಪಾರ್ಶ್ವವರ್ಧನ ಅಂಗಾಂಶ, ಪಾರ್ಶ್ವವರ್ಧನ ಅಂಗಾಂಶ ಅಂತ ಕರಿತೀವಿ. ಓಕೆ, ಇಂಟರ್ ಕ್ಯಾಲರಿ ಅಂತಂದಾಗ ಈ ಇಂಟರ್ ಕ್ಯಾಲರಿಗೆ ನಾವು ಅಂತರಗಣ್ಣು ಅಂತ ಕರಿತೀವಿ. ಅಂತರಗಣ್ಣು ವರ್ಧನ ಅಂಗಾಂಶ ಅಂತ ಕರಿತಾ ಹೋಗ್ತೀವಿ. ಅರ್ಥ ಆಯ್ತಾ? ನಾವು ಕನ್ನಡದಲ್ಲಿ ಎಪಿಕಲ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ನಾನು ಎಪಿಕಲ್ ಲ್ಯಾಟ್ರಲ್ ಇಂಟರ್ ಕ್ಯಾಲರಿ ಅಂತ ಕೊಟ್ಟಿದ್ದೀನಿ, ಅದು NCERT ಅದೇ ತರ ಇದೆ, ಅದನ್ನ ಇಂಗ್ಲಿಷ್ ಅಲ್ಲಿ ಕರಿತೀವಿ. ಬಟ್ ಇಲ್ಲಿ ಕನ್ನಡದಲ್ಲಿ ಕೇಳೋದಾದ್ರೆ ಎಪಿಕಲ್ ತುದಿ ವರ್ಧನಾಂಗಾಂಶ ಅಂತ ಕರಿತೀವಿ, ಲ್ಯಾಟ್ರಲ್ ನ ಪಾರ್ಶ್ವವರ್ಧನಾಂಗಾಂಶ ಅಂತ ಕರಿತೀವಿ. ಇಂಟರ್ ಕ್ಯಾಲರಿ ಅಂತ ಬಂದಾಗ ಅಲ್ಲಿ ಅಂತರಗಣ್ಣು ಅಂಗಾಂಶ ಅಂತ ಕರಿತಾ ಹೋಗ್ತೀವಿ, ಅಂತರಗಣ್ಣು ವರ್ಧನಾಂಗಾಂಶ ಅಂತ ಕರಿತಾ ಹೋಗ್ತೀವಿ ನಾವು. ಓಕೆ, ಇಷ್ಟು ವರ್ಧನಾಂಗಾಂಶದ ಬಗ್ಗೆ ಅಂದ್ರೆ ಟೈಪ್ಸ್ ಬರುತ್ತೆ. ನೆಕ್ಸ್ಟ್ ಶಾಶ್ವತ ಅಂಗಾಂಶ ಅಂದಾಗ, ಶಾಶ್ವತ ಅಂಗಾಂಶದಲ್ಲಿ ಸರಳ ಶಾಶ್ವತ ಅಂಗಾಂಶ ಮತ್ತು ಸಂಕೀರ್ಣ ಶಾಶ್ವತ ಅಂಗಾಂಶ ಅಂತ ಬರುತ್ತೆ. ಓಕೆ, ಒಂದು ಮೊದಲನೇದಾಗಿ ಸರಳ ಶಾಶ್ವತ ಅಂಗಾಂಶ, ಎರಡನೇದು ಸಂಕೀರ್ಣ ಶಾಶ್ವತ ಅಂಗಾಂಶ ಅನ್ನುವಂಥದ್ದು. ಈ ಸರಳ ಶಾಶ್ವತ ಅಂಗಾಂಶದಲ್ಲೂ 4 ವಿಧಗಳು ಬರ್ತಾ ಹೋಗುತ್ತೆ. ಒಂದು ಪೇರಂಕೈಮ, ಇನ್ನೊಂದು ಕೋಲಂಕೈಮ, ಮೂರನೇದು ಸ್ಕ್ಲೆರಂಕೈಮ, ನಾಲ್ಕನೇದು ಹೊರಧರ್ಮ ಅಥವಾ ಎಪಿಡರ್ಮಿಸ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಎಪಿಡರ್ಮಿಸ್ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಪೇರಂಕೈಮ, ಕೋಲಂಕೈಮ, ಸ್ಕ್ಲೆರಂಕೈಮ ಮತ್ತು ಹೊರಧರ್ಮ ಅಂಗಾಂಶ ಅಂತ ಕರಿತೀವಿ. ಎಪಿಡರ್ಮಲ್ ಇದು ಎಪಿಡರ್ಮಲ್ ಟಿಶ್ಯೂ, ಎಪಿಡರ್ಮಿಸ್ ಅಂದ್ರೆ ಬೇರೆ ಬರುತ್ತೆ. ಓಕೆ, ಎಪಿಡರ್ಮಲ್ ಟಿಶ್ಯೂ ಅಂತ ಕರಿತಾ ಹೋಗ್ತೀವಿ. ಇದು ಪ್ಯಾರಂಕೈಮ, ಇದು ಕೋಲಂಕೈಮ, ಇದು ಮೂರನೇ ಸ್ಕ್ಲೆರಂಕೈಮ, ನಾಲ್ಕನೇದು ಎಪಿಡರ್ಮಲ್ ಟಿಶ್ಯೂ ಅಂತ. ಓಕೆ, ಇಲ್ಲಿ ಅಂಗಾಂಶ ಅಂತ ಬಂದಾಗ ಅಂಗಾಂಶ ಪದದಲ್ಲಿ ಸ್ವಲ್ಪ ಇಂಗ್ಲಿಷ್ನು ಮಿಕ್ಸ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಕೋಲಂಕೈಮ ಆಗಿರೋ ಇಲ್ಲೇ ನಿಮಗೆ ಫಾರ್ ಎಕ್ಸಾಂಪಲ್ ಇಲ್ಲೇ ಹೇಳಿದ್ರೆ ತುದಿ ವರ್ಧನ ಅಂಗಾಂಶ ಅಂತ ನಾವು ಕನ್ನಡದಲ್ಲಿ ಓದಿರ್ತೀವಿ. ಎಪಿಕಲ್ ಅಂತ ಕೊಟ್ಟರೆ ನೀವ್ ಏನ್ ಮಾಡ್ತೀರಾ? ಓಕೆ, ಇಲ್ಲಿ ಜೀವಕೋಶ ಆಗಿರ್ಬೋದು, ಅಂಗಾಂಶ ಆಗಿರ್ಬೋದು, ಕೆಲವೊಂದು ಇಂಗ್ಲಿಷ್ ಅಲ್ಲೇ ಕೇಳ್ಬಿಡ್ತಾನೆ ಟರ್ಮಿಲಾಜಿಸ್ ನ, ಹೌದಾ? ಹಾಗಾಗಿ ನಾವು ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಒಂದು ಲ್ಯಾಂಗ್ವೇಜ್ ಅಲ್ಲಿ ನೋಡ್ಕೋಬೇಕಾಗುತ್ತೆ, ಹೌದಾ? ಇಲ್ಲಿ ಪೇರಂಕೈಮ, ಕೋಲಂಕೈಮ, ಸ್ಕ್ಲೆರಂಕೈಮ ಮತ್ತು ಹೊರಧರ್ಮ ಅಂತ ಹೇಳೋದು. ಈ ಪೇರಂಕೈಮ ಅಂದಾಗ ಪೇರಂಕೈಮದಲ್ಲೂ 2 ಬರ್ತಾ ಹೋಗುತ್ತೆ. ಒಂದು ಪೇರಂಕೈಮದ 2 ವಿಧಗಳಂದ್ರೆ ಏರೆಂಕೈಮ, ಓಕೆ, ಏರೆಂಕೈಮ, ಇನ್ನೊಂದು ಕ್ಲೋರೆಂಕೈಮ. ಅರ್ಥ ಆಯ್ತಾ? ಸರಳ ಶಾಶ್ವತ ಅಂಗಾಂಶದಲ್ಲಿ 4 ಇದಾವೆ: ಪೇರಂಕೈಮ, ಕೋಲಂಕೈಮ, ಸ್ಕ್ಲೆರಂಕೈಮ ಮತ್ತು ಎಪಿಡರ್ಮಲ್ ಟಿಶ್ಯೂ ಅನ್ನುವಂಥದ್ದು. ಈ ಪೇರಂಕೈಮದಲ್ಲೂ 2 ವಿಧ ಬರ್ತಾ ಹೋಗುತ್ತೆ. ಒಂದು ಏರಂಕೈಮ, ಎರಡನೇದು ಕೋಲಂಕೈಮ. ಅರ್ಥ ಆಯ್ತಾ? ಇನ್ನು ಇಲ್ಲಿ ಸರಳ ಶಾಶ್ವತ ಅಂಗಾಂಶ ಮುಗಿತು. ಇನ್ನು ಎರಡನೇದು ಸಂಕೀರ್ಣ ಶಾಶ್ವತ ಅಂಗಾಂಶಕ್ಕೆ ಬಂದಾಗ ಮೊದಲನೇದಾಗಿ ಜೈಲಮ್ ಅಂತ ಬರುತ್ತೆ, ಎರಡನೇದು ಫ್ಲೋಯಮ್ ಅಂತ ಬರುತ್ತೆ. ಏನ್ ಸರ್ ಇದ್ರ ಕೆಲಸ ಏನು, ಜೈಲಮ್ ಮತ್ತು ಫ್ಲೋಯಮ್ ಅಂತ ನೋಡಿದಾಗ ನೆಕ್ಸ್ಟ್ ಟಾಪಿಕ್ ಬಂದ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಜೈಲಮ್ ನೀರಿನ ಸಾಗಾಣಿಕೆ ಮಾಡುತ್ತೆ, ಫ್ಲೋಯಮ್ ಆಹಾರ ಸಾಗಾಣಿಕೆ ಮಾಡುತ್ತೆ. ಇದು ಮೇನ್ ಕಾರ್ಯ. ಜೈಲಮ್ ನೀರು ಸಾಗಾಣಿಕೆ ಮಾಡುತ್ತೆ, ಓಕೆ, ಫ್ಲೋಯಮ್ ಏನ್ ಮಾಡುತ್ತೆ, ಆಹಾರ ಸಾಗಾಣಿಕೆ ಮಾಡುತ್ತೆ ಅನ್ನೋದು. ಇವೆರಡೂ ಒಟ್ಟಿಗೆ ಇದ್ರೆ ನಾವೇನಂತ ಕರಿತೀವಿ ಸರ್? ಜೈಲಮ್ ಮತ್ತು ಫ್ಲೋಯಮ್ ಒಟ್ಟಿಗೆ ಇದ್ರೆ ವ್ಯಾಸ್ಕುಲರ್ ಬಂಡಲ್ಸ್ ಅಂತ ಕರಿತಾ ಹೋಗ್ತೀವಿ. ಓಕೆ, ನಾಳಕಾರ್ಚುಗಳು ಅಂತ ಕರಿತಾ ಹೋಗ್ತೀವಿ ಕನ್ನಡದಲ್ಲಿ. ನಾಳಕಾರ್ಚುಗಳು ಅಥವಾ ಇಂಗ್ಲಿಷ್ ಅಲ್ಲಿ ವ್ಯಾಸ್ಕುಲರ್ ಬಂಡಲ್ಸ್ ಅಂತ ಕರಿತಾ ಹೋಗ್ತೀವಿ. ಯಾವುದು? ಜೈಲಮ್ ಮತ್ತೆ ಫ್ಲೋಯಿಂಗ್ ಒಟ್ಟಿಗೆ ಇದ್ರೆ. ಓಕೆ, ಈ ಫ್ಲೋ ಚಾರ್ಟ್ ಅರ್ಥ ಆಯ್ತಾ? ನೆಕ್ಸ್ಟ್ ಸಿಲೆಬಸ್ ಹೋಗ್ತೀನಿ ನೋಡಿ. ಓಕೆ, ಮೊದಲನೇದಾಗಿ ವರ್ಧನ ಅಂಗಾಂಶ ಅಂತೆ. ಈ ವರ್ಧನ ಅಂಗಾಂಶ ಅಂದಾಗ ಓಕೆ, ಎಲ್ಲಿ ಹೇಳ್ತಿದ್ದೀನಿ ನೋಡಿ, ಈ ವರ್ಧನ ಅಂಗಾಂಶವನ್ನು ಹೇಳ್ತಾ ಹೋಗ್ತಿದ್ದೀನಿ. ಓಕೆ, ಈ ವರ್ಧನ ಅಂಗಾಂಶವನ್ನು ಸ್ಟಾರ್ಟ್ ಮಾಡ್ತೀನಿ. ಓಕೆ, ಅದು ನೆಕ್ಸ್ಟ್ ಅದು ಟೈಪ್ಸ್ ಹೇಳ್ಬಿಟ್ಟು ನೆಕ್ಸ್ಟ್ ಶಾಶ್ವತ ಅಂಗಾಂಶಕ್ಕೆ ಹೋಗ್ತೀನಿ. ಓಕೆ, ಇಲ್ಲಿ ವರ್ಧನ ಅಂಗಾಂಶ ಅಂದ್ರೆ, ವರ್ಧನ ಅಂಗಾಂಶ ಅಂದಾಗ ಮೊದಲೇ ನೀವೇನ್ ನೆನ್ಪಿಡ್ಬೇಕು ಇದರಲ್ಲಿ ಅಂತ ಅಂದಾಗ, ಇದನ್ನ ನಾವು ಬೆಳವಣಿಗೆ ಅಂಗಾಂಶ ಅಂತ ಕರಿತಾ ಹೋಗ್ತೀವಿ. ಓಕೆ, ಗ್ರೋತ್ ಟಿಶ್ಯೂ ಅಂತ ಕರಿತಾ ಹೋಗ್ತೀವಿ. ಓಕೆ, ಇಟ್ ಹೆಲ್ಪ್ಸ್ ಫಾರ್ ಗ್ರೋತ್, ಪ್ಲಾಂಟ್ ಗ್ರೋತ್ ಅಂತ ಕರಿತಾ ಹೋಗ್ತೀವಿ. ಯಾವುದು? ಮೆರಿಸ್ಟೆಮ್ಯಾಟಿಕ್ ಟಿಶ್ಯೂ ಅಂತ ಕರಿತೀವಿ, ವರ್ಧನ ಅಂಗಾಂಶ ಅಂತ ಕರಿತಾ ಹೋಗ್ತೀವಿ. ಈ ಅಂಗಾಂಶ ಏನ್ ಮಾಡುತ್ತೆ ಸರ್? ಇದರ ಮುಖ್ಯ ಕಾರ್ಯ ಏನಂತಂದ್ರೆ, ಇದು ಎಲ್ಲಿ ಕಂಡು ಬರುತ್ತೆ ಅಂದ್ರೆ, ಇದು ಎಲ್ಲಿ ಕಂಡು ಬರುತ್ತೆ ಸರ್ ಅಂತಂದ್ರೆ ಸಸ್ಯದ ಬೆಳೆಯುವ ಭಾಗಗಳಲ್ಲಿ ಕಂಡು ಬರುತ್ತೆ. ಹಾಗಾದ್ರೆ ಬೆಳೆಯುವ ಭಾಗಗಳು ಯಾವುದು ಸರ್ ಅಂತ ನೋಡಿದಾಗ, ಕಾಂಡದ ತುದಿಯಾಗಿರ್ಬೋದು,
ಬೇರಿನ ತುದಿ ಆಗಿರ್ಬೋದು ಮುಂದೆ, ಹೌದಾ, ಇನ್ನು ಎಲೆಯ ತುದಿಗಳಾಗಿರ್ಬೋದು ಮತ್ತೆ ಮೊಗ್ಗುಗಳಲ್ಲಿ ಹೆಚ್ಚು ಕಂಡು ಬರುತ್ತೆ. ವರ್ಧನ ಅಂಗಾಂಶ ಅಂದಾಗ ಬೆಳವಣಿಗೆ ಅಂಗಾಂಶ ಅಂತ ಕರಿತೀವಿ, ಹೌದಾ. ಇದ್ರ ಮುಖ್ಯ ಕಾರ್ಯನು ಬೆಳವಣಿಗೆ ಸಹಾಯ ಮಾಡುವಂತದ್ದು ಇದರ ಒಂದು ಮುಖ್ಯ ಉದ್ದೇಶ, ಹೌದಾ. ಇದು ಎಲ್ಲೆಲ್ಲಿ ಕಂಡು ಬರುತ್ತೆ ಅಂದಾಗ ಕಾಂಡದ ತುದಿ ಬೆಳೆಯುತ್ತೆ, ಹೌದಾ. ಆ ತುದಿಯಲ್ಲಿ ಕಂಡು ಬಂದಾಗ ಅದು ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಅಂತ. ಇನ್ನು ಬೇರಿನ ತುದಿಯಲ್ಲಿ ಕಂಡು ಬರುತ್ತೆ, ಬೇರು ಉದ್ದವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಎಲೆಯಲ್ಲೂ ಕಂಡು ಬರುತ್ತೆ, ಎಲೆ ತುದಿಯಲ್ಲಿ, ಆ ಎಲೆಯ ತುದಿಯಲ್ಲೂ ಕೂಡ ಎಲೆ ಬೆಳವಣಿಗೆ ಸಹಾಯ ಮಾಡುತ್ತೆ. ಇನ್ನು ಮೊಗ್ಗುಗಳಲ್ಲಿ ಕೂಡ ಸೇಮ್, ಅಲ್ಲಿ ತುದಿಯಲ್ಲಿ ಕಂಡು ಬಂದಾಗ ಅದು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋದು. ಇಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ಬೆಳವಣಿಗೆ ಅಂತ ಬಂದಾಗ, ಫಾರ್ ಎಕ್ಸಾಂಪಲ್ ಮೊನ್ನೆ ಒಂದು ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ದ, ಬೇರಿನ ಬೆಳವಣಿಗೆ ಕಾರಣವಾದ ಅಂಗಾಂಶ ಯಾವುದು ಅಂತ ಕೇಳಿದ್ರೆ ಅದು ಯಾವುದು ವರ್ಧನ ಅಂಗಾಂಶ ಎನ್ನುವಂಥದ್ದು. ಓಕೆ, ವರ್ಧನ ಅಂಗಾಂಶ ಅಂದಾಗ ಬೆಳವಣಿಗೆ, ನೀವೇನೋ ಬೇರು ಕೊಡ್ಲಿ, ಕಾಂಡ ಕೊಡ್ಲಿ, ಎಲೆ ಕೊಡ್ಲಿ ಅಥವಾ ಮೊಗ್ಗುಗಳು ಕೊಡ್ಲಿ, ಓಕೆ, ಈ ಏನೇ ಒಂದು ಸಸ್ಯದ ಒಂದು ಪಾರ್ಟ್ ಇದೆ, ಓಕೆ, ಅದು ಬೆಳವಣಿಗೆ ಕಾರಣ ಅಂತ ಕೇಳಿದ್ರೆ ಅದನ್ನ ನಾವು ಬೆಳವಣಿಗೆ ಅನ್ನೋ ಒಂದು ಪದ ಬಂತು ಅಂದ್ರೆ ಅದು ವರ್ಧನಾಂಗಾಂಶ ಎನ್ನುವಂಥದ್ದು. ಓಕೆ, ಈ ಬೆಳವಣಿಗೆ ಈ ವರ್ಧನಾಂಗಾಂಶದ ಮುಖ್ಯ ಕಾರ್ಯ ಏನು? ಬೆಳವಣಿಗೆ. ಓಕೆ, ಇಟ್ ಹೆಲ್ಪ್ಸ್ ಇನ್ ಗ್ರೋತ್ ಆಫ್ ದಿ ಪ್ಲಾಂಟ್ ಅಂತ ಕರಿತಾ ಹೋಗ್ತೀವಿ. ಇಟ್ ಹೆಲ್ಪ್ಸ್ ಇನ್ ಗ್ರೋತ್ ಆಫ್ ದಿ ಪ್ಲಾಂಟ್ಸ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಇಷ್ಟು ಏನು ವರ್ಧನಾಂಗ. ಈ ವರ್ಧನಾಂಗಾಂಶ ಅಂದಾಗ ಇಲ್ಲಿ ಸಸ್ಯದ ಬೆಳವಣಿಗೆಯ ಅಂಗಾಂಶ ಅಂತ ಕರಿತಾ ಹೋಗ್ತೀವಿ, ಹೌದಾ. ಈ ಸಸ್ಯದ ಬೆಳವಣಿಗೆಗೆ ಅಂಗಾಂಶ ಯಾವುದು ಅಂದ್ರೆ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂತ ಕರಿತೀವಿ ಅಥವಾ ಮೆರಿಸ್ಟಮ್ ಅಂತ ಕರಿತಾ ಹೋಗ್ತೀವಿ. ಓಕೆ, ನೋಡಿ, ಇಂಗ್ಲಿಷ್ ಅಲ್ಲಿ ನಾವೇನಂತ ಕರಿತೀವಿ? ಮೆರಿಸ್ಟಮ್ಯಾಟಿಕ್. ಕನ್ನಡದಲ್ಲಿ ವರ್ಧನಾಂಗಾಂಶ ಅಂತ. ನಾನು ಅದಕ್ಕೆ ಹೇಳಿದೆ ಇಂಗ್ಲಿಷ್ ಅಲ್ಲೂ ಓದ್ಕೊಳ್ಳಿ ಅಂತ. ಓಕೆ, ಈ ಮೆರಿಸ್ಟಮ್ ಅಂತ ಬಂದಾಗ ಈ ಮೆರಿಸ್ಟಮ್ ಅಲ್ಲಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂತ ಕರಿತೀವಿ ವರ್ಧನಾಂಗಾಂಶವನ್ನ. ಇದು ಸಸ್ಯದ ಬೆಳವಣಿಗೆ ಅಂಗಾಂಶ ಅಂತ ಕರಿತೀವಿ, ಬೆಳವಣಿಗೆ ಸಹಾಯ ಮಾಡುತ್ತೆ. ಇದ್ರ ಮೇನ್ ಕೆಲಸನೇ ಇದು. ಓಕೆ, ಸಸ್ಯ ಬೆಳೆಯೋದಕ್ಕೆ ಹೆಲ್ಪ್ ಮಾಡುವಂತದ್ದೇ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಥವಾ ವರ್ಧನಾಂಗಾಂಶ ಅಂತ ಕರಿತೀವಿ. ಓಕೆ, ಇಲ್ಲಿ ಒಂದು ಸಸ್ಯ ಅಥವಾ ಮರ ಬೆಳಿಬೇಕು ಅಂದ್ರೆ ಏನೋ ವರ್ಧನಾಂಗಾಂಶ ಸಹಾಯ ಮಾಡುತ್ತೆ ಅಂತ ಹೇಳೋದು. ಇನ್ನು ಮರಗಳ ಆಯಸ್ಸನ್ನು ನಿರ್ಧರಿಸುವುದು ಯಾವುದು ಸರ್? ಓಕೆ, ಇಲ್ಲಿ ಮರಗಳ ಒಂದು ಆಯಸ್ಸನ್ನು ನಿರ್ಧರಿಸುವುದು ಕಾಂಡದಲ್ಲಿ. ಅಂದ್ರೆ ಒಂದು ಮರ ಬೆಳೆದಿದೆ ಅಂತಂದ್ರೆ ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ, ಇದು ಎಷ್ಟು ವರ್ಷ ಹಿಂದಿಂದು ಅಂತೇಳಿ ಅದ್ ನಿರ್ಧಾರ ಮಾಡ್ಬೇಕು, ಕಂಡು ಹಿಡಿಬೇಕು ಅಂದ್ರೆ ಆ ಮರದ ಕಾಂಡದಲ್ಲಿ ಕಾಂಡ ಕಟ್ ಮಾಡಿದಾಗ ಇಲ್ಲಿ ರಿಂಗ್ಸ್ ಫಾರ್ಮ್ ಆಗಿರುತ್ತೆ, ಹೌದಾ. ಈ ರಿಂಗ್ಸ್ ನ ಆಧಾರದ ಮೇಲೆ ಅದು ಮರಗಳ ಆಯಸ್ಸನ್ನ ಕಂಡುಹಿಡಿತಾ ಹೋಗ್ತಾರೆ ಅಂತ. ಓಕೆ, ಇಲ್ಲಿ ಒಂದು ರಿಂಗ್ ಇತ್ತು ಅಂದ್ರೆ ಅದು 5 ವರ್ಷಕ್ಕೊಮ್ಮೆ ಒಂದು ರಿಂಗ್ ಫಾರ್ಮೇಶನ್ ಆಗುತ್ತೆ ಅನ್ನುವಂಥದ್ದು. 5 ವರ್ಷಕ್ಕೊಮ್ಮೆ ಒಂದು ರಿಂಗ್ ಫಾರ್ಮೇಶನ್ ಆಗುತ್ತೆ. ಯಾವ್ದ್ರಲ್ಲಿ? ಮರಗಳಲ್ಲಿ, ಮರದ ಕಾಂಡದಲ್ಲಿ ನೀವು ನೋಡಿರ್ತೀರ ಈ ತರ ರಿಂಗ್ಸ್ ಫಾರ್ಮ್ ಆಗಿರುತ್ತೆ. ಒಂದು ರಿಂಗ್ ಫಾರ್ಮ್ ಆಗೋದಕ್ಕೆ 5 ವರ್ಷ ಬೇಕು. ಓಕೆ, ಇಲ್ಲಿ ನೋಡಿ, ಇದು ಎಷ್ಟು ರೌಂಡ್ ಇದೆ? 1 2 3 4 5. ಅಂದ್ರೆ ಒಂದು ರಿಂಗ್ ತಗೊಳಕ್ಕೆ 5 ವರ್ಷ ಆಗಿದೆ ಅಂತಂದ್ರೆ 5 ರಿಂಗ್ ಆಗೋದಕ್ಕೆ 25 ವರ್ಷ ಆಗಿದೆ. ಹಾಗಾದ್ರೆ ಮರ ಎಷ್ಟು ವರ್ಷದ್ದು? 25 ವರ್ಷಗಳದ್ದು ಹಿಂದಿನದ್ದು ಅಂತ ಹೇಳ್ತಾ ಹೋಗ್ತೀವಿ, ಹೌದಾ. ಇನ್ನು ಕ್ರೆಸ್ಕೋಗ್ರಾಫ್ ಈ ಕ್ರೆಸ್ಕೋಗ್ರಾಫ್ ಅಂದಾಗ ಕಂಡು ಹಿಡಿದ ವಿಜ್ಞಾನಿ ಯಾರು ಸರ್ ಅಂದ್ರೆ ಜೆ.ಸಿ. ಬೋಸ್ ಅಂತ ಕರಿತಾ ಹೋಗ್ತೀವಿ. ಜೆ.ಸಿ. ಬೋಸ್ ಅಂದ್ರೆ ಇಲ್ಲಿ ಸಸ್ಯದ ಬೆಳವಣಿಗೆಯನ್ನ ಅಳೆಯಲು ಉಪಯೋಗಿಸುವ ಒಂದು ಸಾಧನೆ ಯಾವುದು ಸರ್ ಅಂದ್ರೆ ಅದು ಕ್ರೆಸ್ಕೋಗ್ರಾಫ್. ಸಸ್ಯದ ಬೆಳವಣಿಗೆಗೆ ಅಳೆಯಲು ಬಳಸುವ ಸಾಧನ ಯಾವುದು? ಕ್ರೆಸ್ಕೋಗ್ರಾಫ್ ಅನ್ನುವಂಥದ್ದು. ಓಕೆ, ಈ ಕ್ರೆಸ್ಕೋಗ್ರಾಫ್ ಅನ್ನ ಕಂಡುಹಿಡಿದು ಕೂಡ ಯಾರು? ಜೆ.ಸಿ. ಬೋಸ್ ಅನ್ನುವಂಥದ್ದು. ಸಸ್ಯದ ಬೆಳವಣಿಗೆಯನ್ನ ಅಳೆಯಲು ಬಳಸುವ ಸಾಧನ ಯಾವುದು ಅಂದ್ರೆ ಅದು ಕ್ರೆಸ್ಕೋಗ್ರಾಫ್ ಅಂತ ಕರಿತೀವಿ. ಕ್ರೆಸ್ಕೋಗ್ರಾಫ್ ಅಂತ ಕರಿತೀವಿ. ಈ ಕ್ರೆಸ್ಕೋಗ್ರಾಫ್ ಅನ್ನು ಕಂಡುಹಿಡಿದ ಯಾರು? ಜೆ.ಸಿ. ಬೋಸ್ ಅನ್ನುವಂಥ ವಿಜ್ಞಾನಿ. ಓಕೆ, ಇಲ್ಲಿ ಸಸ್ಯದ ಬೆಳವಣಿಗೆ ಹಾರ್ಮೋನ್ ಯಾವುದು ಸರ್ ಅಂತಂದಾಗ ಸಸ್ಯದ ಬೆಳವಣಿಗೆಗೆ ಕಾರಣವಾದ ಅಂಗಾಂಶ ಯಾವುದು ಅಂದ್ರೆ ವರ್ಧನಾಂಗಾಂಶ. ಸಸ್ಯ ಬೆಳವಣಿಗೆ ಹಾರ್ಮೋನ್ ಯಾವುದು ಅಂದ್ರೆ ಅದು ಆಕ್ಸಿನ್. ಓಕೆ, ಆಕ್ಸಿನ್ ಎನ್ನುವಂತಹದ್ದು ಸಸ್ಯಗಳಿಗೆ ಜೀವವಿದೆ ಅಂತ ಹೇಳಿದ ವಿಜ್ಞಾನಿ ಯಾರು ಸರ್ ಅಂತಂದಾಗ
ಜೆಸಿಬೋಸ್. ಸಸ್ಯಗಳಿಗೂ ಜೀವ ಇದೆ, ಸಸ್ಯಗಳು ಬೆಳವಣಿಗೆಗೆ ಕಾರಣ ಆಗುತ್ತೆ, ಸಸ್ಯಗಳು ನೀರನ್ನು ಹೀರ್ಕೊಳ್ತವೆ, ಆಹಾರವನ್ನ ತಮ್ಮ ನಾವೇ ಸೃಷ್ಟಿ ಮಾಡ್ಕೊಳ್ತವೆ, ಹಾಗಾಗಿ ಇವಕ್ಕೂ ಜೀವ ಇದೆ ಅಂತ ಹೇಳಿದ್ ಯಾರು ಅಂದ್ರೆ ಅದು ಜೆಸಿಬೋಸ್ ಎನ್ನುವಂತ ವಿಜ್ಞಾನಿ. ಓಕೆ, ಇನ್ನು ಇಲ್ಲಿ ವರ್ಧನ ಅಂಗಾಂಶ ಅಂದೆ. ಈ ವರ್ಧನ ಅಂಗಾಂಶದಲ್ಲಿ 3 ವಿಧಗಳು ಬರ್ತಾ ಹೋಗುತ್ತೆ. ಮೊದಲನೇದಾಗಿ ವರ್ಧನ ಅಂಗಾಂಶದಲ್ಲಿ ಮೂರು ವಿಧಗಳಿವೆ. ಮೊದಲನೇದಾಗಿ ತುದಿ ವರ್ಧನ ಅಂಗಾಂಶ, ಎರಡನೇದು ಪಾರ್ಶ್ವವರ್ಧನ ಅಂಗಾಂಶ, ನಾಲ್ಕನೇದು ಅಂತರಗೆಣ್ಣು ವರ್ಧನಾಂಗಾಂಶ ಅಂತ. ಈ ತುದಿ ವರ್ಧನಾಂಗಾಂಶ, ಪಾರ್ಶ್ವವರ್ಧನಾಂಗಾಂಶ ಮತ್ತು ಅಂತರಗೆಣ್ಣು ವರ್ಧನಾಂಗಾಂಶ ಅಂದಾಗ ಇವು ಏನೇನ್ ಕೆಲಸ ಮಾಡುತ್ತೆ ಸರ್ ಅಂತ ನೋಡ್ತಾ ಹೋದಾಗ, ಇಲ್ಲಿ ತುದಿ ವರ್ಧನಾಂಗಾಂಶ ಅಂದಾಗ ಮೊದಲನೇದಾಗಿ ತುದಿ ವರ್ಧನಾಂಗಾಂಶದ ಕಾರ್ಯ ಏನು ಸರ್ ಅಂತಂದ್ರೆ, ಇಲ್ಲಿ ಸಸ್ಯದ ಬೆಳವಣಿಗೆಗೆ ಕಾರಣ ಆಗಿರತಕ್ಕಂತಹ ಏನು ವರ್ಧನಾಂಗಾಂಶ ಅಂತ ಹೇಳಿದೆ, ಇದರಲ್ಲಿ 3 ವಿಧ ಇದಾವೆ. ತುದಿ ವರ್ಧನಾಂಗಾಂಶ, ಪಾರ್ಶ್ವವರ್ಧನಾಂಗಾಂಶ, ಇನ್ನೊಂದು ಅಂತರಗೆಣ್ಣು ವರ್ಧನಾಂಗಾಂಶ ಅನ್ನುವಂಥದ್ದು. ತುದಿ ವರ್ಧನಾಂಗಾಂಶ ಅಂದಾಗ ಇದ್ರ ಮುಖ್ಯ ಕೆಲಸ ಏನು ಸರ್ ಅಂತಂದಾಗ, ಇದು ಎತ್ತರ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಸಸ್ಯ ಅಥವಾ ಮರ ಎತ್ತರ ಬೆಳೆಯಲು ಸಹಾಯ ಮಾಡುತ್ತೆ. ಯಾವುದು? ತುದಿ ವರ್ಧನಾಂಗಾಂಶ. ಹೌದಾ? ಇಲ್ಲಿ ಕಾಂಡದ ತುದಿಯಲ್ಲಿ ಕಂಡು ಬರುತ್ತೆ, ಹಾಗಾಗಿ ಇದು ಎತ್ತರವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಅನ್ನುವಂಥದ್ದು. ಓಕೆ, ಇನ್ನು ನೆಕ್ಸ್ಟ್ ಪಾರ್ಶ್ವವರ್ಧನ ಅಂಗಾಂಶ ಅಂದಾಗ ಇದು ಸುತ್ತಳತೆ, ಡಯಾಮೀಟರ್ ಅಂತ ಕರಿತೀವಿ, ಸುತ್ತಳತೆ ಅಂತ ಕರಿತಾ ಹೋಗ್ತೀವಿ. ಸುತ್ತಳತೆ ಹೆಚ್ಚಿಸಲು ಸಹಾಯ. ಅರ್ಥ ಆಯ್ತಾ? ಇನ್ನು ಅಂತರಗೆಣ್ಣು ಅಂಗಾಂಶ ಅಂತ ಬಂದಾಗ, ಓಕೆ, ಅಂತರಗೆಣ್ಣು ವರ್ಧನಾಂಗಾಂಶ ಅಂತ ಬಂದಾಗ ಇದು ರೆಂಬೆ ಕುಂಬೆಗಳು, ಓಕೆ, ರೆಂಬೆ ಕೊಂಬೆಗಳು ಬೆಳೆಯಲು ಸಹಾಯ ಮಾಡುತ್ತೆ ಅನ್ನುವಂಥದ್ದು ಇದರ ಮುಖ್ಯ ಕಾರ್ಯವಾಗಿದೆ. ಓಕೆ, ತುದಿ ವರ್ಧನಾಂಗಾಂಶ ಅಂದಾಗ ಎತ್ತರ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ, ಪಾರ್ಶ್ವ ಅಂದಾಗ ಸುತ್ತಳತೆ ಹೆಚ್ಚೋದಕ್ಕೆ ಸಹಾಯ ಮಾಡುತ್ತೆ, ಅಂತರಗೆಣ್ಣು ಅಂದಾಗ ರೆಂಬೆ ಕೊಂಬೆಗಳು ಈ ತರ ದೂರ ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಯಾವುದು? ಅಂತರಗೆಣ್ಣು ಅಂಗಾಂಶ ಅಂದಾಗ. ಒಟ್ಟು ಬೆಳವಣಿಗೆ ಅಂಗಾಂಶ ಅಂದಾಗ ವರ್ಧನಾಂಗಾಂಶ ಅಂತ ನೀವು ಮಾರ್ಕ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ತುದಿ ವರ್ಧನಾಂಗಾಂಶ, ಪಾರ್ಶ್ವವರ್ಧನಾಂಗಾಂಶ, ನೆಕ್ಸ್ಟ್ ಅಂತರಗೆಣ್ಣು ಅಂಗಾಂಶ ಅಂದಾಗ ಇಷ್ಟು ಮಾಡ್ತೀವಿ. ತುದಿ ಅಂದ್ರೆ ಇಲ್ಲಿ ಅಪಿಕಲ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಪಾರ್ಶ್ವ ಅಂದಾಗ ಲ್ಯಾಟ್ರಲ್ ಅಂತ ಕರಿತೀವಿ. ಅಂತರಗೆಣ್ಣು ಅಂದಾಗ ಇಂಟರ್ಕ್ಯಾಲರಿ ಅಂತ ಕರಿತಾ ಹೋಗ್ತೀವಿ. ಓಕೆ, ಅಪಿಕಲ್, ಲ್ಯಾಟ್ರಲ್, ಇಂಟರ್ಕ್ಯಾಲರಿ ಅಂತ ಕರಿತಾ ಹೋಗ್ತೀವಿ. ಇವು ಯಾವ ಸಸ್ಯದ ಯಾವ ಭಾಗದಲ್ಲಿ ಕಂಡು ಬರುತ್ತೆ ಅನ್ನೋಂಥದ್ದು ಇಲ್ಲಿ ಹೇಳ್ತಾ ಹೋಗ್ತೀವಿ ನೋಡಿ. ಓಕೆ, ಇಲ್ಲಿ ನೋಡಿ, ಇದು ಸಸ್ಯ ಅಂತ ಅನ್ಕೊಂಡಾಗ, ಈ ಸಸ್ಯ ಅಂದಾಗ ಇಲ್ಲಿ ಕಾಂಡದ ತುದಿ ಅಂದಾಗ ಇಲ್ಲಿ, ಓಕೆ, ಇದನ್ನ ಅಪಿಕಲ್ ಅಂತ ಕರಿತೀವಿ, ತುದಿ ವರ್ಧನಾಂಗಾಂಶ ಅಂತ ಕರಿತೀವಿ, ಎತ್ತರವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಓಕೆ, ತುದಿ ವರ್ಧನ ಅಂಗಾಂಶ ಎನ್ನುವಂಥದ್ದು ಇಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಪಾರ್ಶ್ವವರ್ಧನ ಅಂಗಾಂಶ, ಲ್ಯಾಟ್ರಲ್ ಮೆರಿಸ್ಟಮ್ ಅಂತ ಕರೆದಾಗ ಇಲ್ಲಿದೆ ನೋಡಿ, ಇದು ಮರದ ಸುತ್ತಳತೆಗೆ ಸಹಾಯ ಮಾಡುತ್ತೆ ಅನ್ನುವಂಥದ್ದು. ಯಾವುದು? ಪಾರ್ಶ್ವವರ್ಧನ ಅಂಗಾಂಶ. ಪಾರ್ಶ್ವವರ್ಧನ ಅಂಗಾಂಶ ಅನ್ನುವಂಥದ್ದು. ಇಲ್ಲಿ ರೆಂಬೆ ಕೊಂಬೆಗಳು, ಓಕೆ, ಇದು ಮರದ ಸಸ್ಯದ ಎರಡೂ ಭಾಗದಲ್ಲಿ
ಅಂದ್ರೆ ಎರಡೂ ಕಡೆ ಕಂಡು ಬರುತ್ತೆ. ಓಕೆ, ರೈಟ್ ಸೈಡ್ ಬರುತ್ತೆ, ಲೆಫ್ಟ್ ಸೈಡ್ ಬರುತ್ತೆ. ಯಾಕೆಂದ್ರೆ ರೆಂಬೆ ಕೊಂಬೆಗಳು ಎರಡು ಕಡೆ ಬರೋದ್ರಿಂದ ಅಲ್ಲಿ ಎರಡೂ ಕಡೆ ಪ್ರೆಸೆಂಟ್ ಇರುತ್ತೆ. ರೆಂಬೆ ಕೊಂಬೆಗಳು ಬೆಳೆಯೋದಕ್ಕೆ ಸಹಾಯ ಮಾಡುವಂಥದ್ದು ಯಾವುದು? ಅಂತರಗೆಣ್ಣು ಅಂತ ಕರಿತೀವಿ. ಅಂತರಗೆಣ್ಣು ವರ್ಧನ ಅಂಗಾಂಶ ಅಂತ ಕರಿತಾ ಹೋಗ್ತೀವಿ. ಅರ್ಥ ಆಯ್ತಾ? ಇಷ್ಟು ವರ್ಧನ ಅಂಗಾಂಶ ಬಗ್ಗೆ ಮಾಹಿತಿ. ಇನ್ನು ನೆಕ್ಸ್ಟ್ ಅರ್ಥ ಆಯ್ತಾ? ಓಕೆ, ಇಲ್ಲಿ ವರ್ಧನ ಅಂಗಾಂಶ ಅಂದಾಗ ಇದರಲ್ಲಿ 3 ವಿಧ ಇದೆ. ತುದಿ ವರ್ಧನಾಂಗಾಂಶ, ಪಾರ್ಶ್ವವರ್ಧನಾಂಗಾಂಶ, ಇನ್ನೊಂದು ಅಂತರಗೆಣ್ಣು ವರ್ಧನಾಂಗಾಂಶ ಅನ್ನುವಂಥದ್ದು. ಇಷ್ಟು ನಿಮಗೆ ಏನು ವರ್ಧನಾಂಗಾಂಶ ಬಗ್ಗೆ ಮಾಹಿತಿ. ಓಕೆ, ಇಷ್ಟು ಓದ್ಬಿಟ್ರೆ ಅದು ವರ್ಧನಾಂಗಾಂಶ ಮುಗೀತು. ಓಕೆ, ಇನ್ನು ಇಲ್ಲಿ ಶಾಶ್ವತ ಅಂಗಾಂಶ ಅಂದಾಗ, ಓಕೆ, ನೋಟ್ಸ್ ಇಷ್ಟು ಮಾಡ್ಕೊಳ್ಳಿ, ತುಂಬಾ ಡೆಪ್ತ್ ಇದೆ ನೋಟ್ಸ್, ಹೌದಾ? ಇನ್ನೂ ಬೇಕಂದ್ರೆ ಓಕೆ, ಇನ್ನೂ ಏನೋ ಡೌಟ್ಸ್ ಇದ್ರೆ ನಾನು ನಂಬರ್ ಆಗಲೇ ಕೊಟ್ಟಿದ್ದೀನಿ, ನೀವು ಒಂದ್ಸರಿ ಮೆಸೇಜ್ ಮಾಡಿದ್ರೆ ನಿಮಗೆ ಏನೇ ಡೌಟ್ ಇದ್ರು ನಾನು ಹೇಳ್ತೀನಿ ಅನ್ನೋದು. ಅಥವಾ ನೀವು ನನಗೆ ಹಾಕಿದ್ರೆ ವಾಟ್ಸಪ್ ಏನಾದ್ರು ಹಾಕಿದ್ರೆ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ ಅದ್ರ ಬಗ್ಗೆ. ಓಕೆ, ಇನ್ನು ಇದು ವರ್ಧನಾಂಗಾಂಶ ಮುಗಿತ್ತು, ಹೌದಾ? ಇನ್ನು ಎರಡನೇದು ಶಾಶ್ವತ ಅಂಗಾಂಶ ಅಂದಾಗ, ಪರ್ಮನೆಂಟ್ ಟಿಶ್ಯೂ ಅಂದಾಗ, ಇಲ್ಲಿ ಪರ್ಮನೆಂಟ್ ಟಿಶ್ಯೂ ಅಲ್ಲಿ 2 ವಿಧ ಬರ್ತಾ ಹೋಗುತ್ತೆ. ಒಂದು ಸರಳ ಶಾಶ್ವತ ಅಂಗಾಂಶ, ಇನ್ನು ಒಂದು ಸಂಕೀರ್ಣ ಶಾಶ್ವತ ಅಂಗಾಂಶ. ಓಕೆ, ಈ ಸರಳ ಶಾಶ್ವತ ಅಂಗಾಂಶ ಮತ್ತು ಸಂಕೀರ್ಣ ಶಾಶ್ವತ ಅಂಗಾಂಶ ಏನ್ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇಲ್ಲಿ TS ಆಫ್ ಪರ್ಮನೆಂಟ್ ಟಿಶ್ಯೂ, ಓಕೆ, ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಪರ್ಮನೆಂಟ್ ಟಿಶ್ಯೂ ಅಂತ ನೋಡಿದಾಗ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಈ ರೀತಿ ಸ್ಟ್ರಕ್ಚರ್ ನಮಗೆ ಕಾಣುತ್ತೆ. ಓಕೆ, ಡಯಾಗ್ರಾಮ್ ನಿಮ್ಗೆ ಅವಶ್ಯಕತೆ ಇಲ್ಲ, ಬಟ್ ನಿಮಗೆ ಒಂದು ಐಡಿಯಾ ಬರಲಿ, ಯಾವ ತರ ಕಾಣುತ್ತೆ ಅನ್ನೋ ಒಂದು ಐಡಿಯಾ ಬರಲಿ ಅಂದ್ಬಿಟ್ಟು ಇಲ್ಲಿ ಹಾಕಿದ್ದೀನಿ. ಓಕೆ, ಇಷ್ಟು ಏನು ಇಲ್ಲಿ ಶಾಶ್ವತ ಅಂಗಾಂಶ ಅಂದಾಗ 2 ವಿಧ, ಒಂದು ಸರಳ ಶಾಶ್ವತ ಅಂಗಾಂಶ, ಇನ್ನೊಂದು ಸಂಕೀರ್ಣ ಶಾಶ್ವತ ಅಂಗಾಂಶ ಅನ್ನುವಂಥದ್ದು. ಮೊದಲಾಗಿ ಸರಳ ಶಾಶ್ವತ ಅಂಗಾಂಶ ಅಂತ ನೋಡಿದಾಗ ಮೊದಲೇದು ಪೇರಂಕೈಮ ಅಂತ ಬರುತ್ತೆ, ಎರಡನೇದು ಕೋಲಂಕೈಮ, ಮೂರನೇದು ಸ್ಕ್ಲೆರಂಕೈಮ, ನಾಲ್ಕನೇದು ಹೊರಧರ್ಮ ಅಥವಾ ಎಪಿಡರ್ಮಲ್ ಟಿಶ್ಯೂ ಅಂತ ಕರಿತಾ ಹೋಗ್ತೀವಿ. ಓಕೆ, ಇದು ಪ್ಯಾರಂಕೈಮ, ಓಕೆ, ಇದು ಕೋಲೆಂಕೈಮ, ಇದು ಸ್ಕ್ಲೆರೆಂಕೈಮ, ನಾಲ್ಕನೇದು ಎಪಿಡರ್ಮಲ್ ಟಿಶ್ಯೂ ಎನ್ನುವಂಥದ್ದು, ಹೌದಾ? ಈ ಒಂದು ಪೇರಂಕೈಮ, ಕೋಲಂಕೈಮ, ಸ್ಕ್ಲೆರೆಂಕೈಮ ಮತ್ತು ಎಪಿಡರ್ಮಲ್ ಟಿಶ್ಯೂ ಇದೆ. ಇವುಗಳನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಒಂದೊಂದಾಗಿ ನೋಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಪೇರಂಕೈಮ ಅಂದಾಗ, ಪೇರಂಕೈಮ ಏನ್ ಕೆಲಸ ಮಾಡುತ್ತೆ ಸರ್ ಅಂತ ನೋಡಿದಾಗ, ಪೇರಂಕೈಮ ಅಂದಾಗ ಇಲ್ಲಿ ಪೇರಂಕೈಮ ಅಂದಾಗ ಆಧಾರ ಒದಗಿಸುತ್ತೆ. ಸಸ್ಯ ಅಂತ ಬಂದಾಗ ಸಸ್ಯಕ್ಕೆ ಆಧಾರ ಅಂದ್ರೆ ಮೆಕ್ಯಾನಿಕಲ್ ಸಪೋರ್ಟ್ ಅನ್ನು ಕೊಡುವಂಥದ್ದು ಅದು ಪ್ಯಾರಂಕೈಮ ಅನ್ನುವಂಥದ್ದು, ಮತ್ತು ನೀರನ್ನ ಸಂಗ್ರಹಿಸುತ್ತೆ. ಓಕೆ, ಸಾಗಣೆ ಆಗಿರ್ತಕ್ಕಂಥ ನೀರನ್ನು ಸಂಗ್ರಹಿಸುವ ಅಂಗಾಂಶ ಯಾವುದು ಅಂದ್ರೆ ಪೇರಂಕೈಮ ಅನ್ನುವಂಥದ್ದು. ಇದು ಎಲ್ಲಿ ಕಂಡು ಬರುತ್ತೆ ಸರ್ ಅಂತ ನೋಡ್ತಾ ಹೋದ್ರೆ, ಇದು ಸಸ್ಯದ ಮೃದುವಾದ ಭಾಗಗಳಲ್ಲಿ ಕಂಡು ಬರುತ್ತದೆ. ಸಸ್ಯದ ಮೃದುವಾದ ಭಾಗಗಳಲ್ಲಿ ಕಂಡು ಬರ್ತಕ್ಕಂತ ಅಂಗಾಂಶ ಯಾವುದು ಸರ್ ಅಂತ ಕೇಳಿದ್ರೆ ಅದು ಪ್ಯಾರಂಕೈಮ ಅಂತ ಕರಿತೀವಿ, ಪ್ಯಾರಂಕೈಮ ಅಂಗಾಂಶ ಅಂತ ಕರಿತಾ ಹೋಗ್ತೀವಿ. ಓಕೆ, ಇಲ್ಲಿ ಸಸ್ಯದ ಮೃದುವಾದ ಭಾಗಗಳಲ್ಲಿ ಕಂಡು ಬರ್ತೇನೆ. ಮೃದುವಾದ ಭಾಗಗಳಂತ ಅಂದ್ರೆ ಯಾವುದು ಸರ್ ಅಂತ ಕೇಳ್ತಾ ಹೋದಾಗ, ಹೂವಾಗಿರ್ಬೋದು, ಹಣ್ಣು ಆಗಿರ್ಬೋದು, ಹೂಗಳು, ಹಣ್ಣುಗಳು, ಎಲೆಗಳಲ್ಲಿ ಕಂಡು ಬರುತ್ತೆ. ಓಕೆ, ಈ ಎಲ್ಲಿ ಸಸ್ಯದ ಮೃದುವಾದ ಭಾಗಗಳಾದ ಹೂವಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಎಲೆಗಳಾಗಿರ್ಬೋದು, ಈ ಒಂದು ಭಾಗದಲ್ಲಿ ಪ್ಯಾರಂಕೈಮ ಅಂಗಾಂಶ ಕಂಡು ಬರುತ್ತೆ. ಇಲ್ಲಿ ಪ್ಯಾರಂಕೈಮ ಅಂಗಾಂಶ ಅಂದಾಗ ಈ 3 ಭಾಗಗಳಲ್ಲಿ ಕಂಡು ಬರುತ್ತೆ, ಹೌದಾ? ಹಾಗಾದ್ರೆ ಇಲ್ಲಿ ಹೂಗಳ ಅಧ್ಯಯನಕ್ಕೆ ನಾವೇನಂತ ಕರಿತೀವಿ? ಆಂಥೋಲಜಿ ಅಂತ ಕರಿತಾ ಹೋಗ್ತೀವಿ. ಹೂಗಳ ಅಧ್ಯಯನಕ್ಕೆ ಆಂಥೋಲಜಿ. ಓಕೆ, ಇದನ್ನಾಗ್ಲೇ ಬೇಸಿಕ್ ಸೈನ್ಸ್ ಅಲ್ಲಿ ಹೇಳಿದ್ದೀನಿ. ಓಕೆ, ಹಣ್ಣುಗಳು ಅಂದಾಗ ಪೊಮಾಲಜಿ ಅಂತ ಕರಿತೀವಿ, ಹಣ್ಣುಗಳ ಅಧ್ಯಯನಕ್ಕೆ ಪೊಮಾಲಜಿ ಅಂತ ಕರಿತೀವಿ. ಓಕೆ, ಇನ್ನು ಹಣ್ಣುಗಳು ಅಂದಾಗ ಪೊಮಾಲಜಿ ಅಂತ ಕರಿತೀವಿ. ಇನ್ನು ಬೀಜಗಳು ಅಂದಾಗ ಇದು ಮೃದುವಾದ ಭಾಗದಲ್ಲಿ ಬರೋದಿಲ್ಲ, ಬೀಜಗಳು ಮೃದುವಾದ ಭಾಗದಲ್ಲಿ ಬರೋದಿಲ್ಲ. ಜಸ್ಟ್ ಇಲ್ಲಿ ಟಾಪಿಕ್ ಬಂತು ಅಂತ ಹೇಳ್ತಾ ಹೋಗ್ತಿದ್ದೀನಿ. ಓಕೆ, ಹಣ್ಣು, ಹೂವು ಮತ್ತೆ ಬೀಜಗಳು ಅಂದಾಗ, ಇಲ್ಲಿ ಬೀಜಗಳಂದಾಗ ನಾವು ಕಾರ್ಪಾಲಜಿ ಅಂತ ಕರಿತಾ ಹೋಗ್ತೀವಿ. ಸಸ್ಯದ ಮೃದುವಾದ ಭಾಗಗಳಲ್ಲಿ ಪ್ಯಾರಂಕೈಮ ಟಿಶ್ಯೂ ಕಂಡು ಬರುತ್ತೆ. ಮೃದುವಾದ ಭಾಗಗಳು ಯಾವುದು ಸರ್ ಅಂತಂದ್ರೆ ಹೂವಾಗಿರ್ಬೋದು, ಹಣ್ಣಾಗಿರ್ಬೋದು, ಎಲೆಗಳಾಗಿರ್ಬೋದು, ಇವು ಮೃದುವಾದ ಭಾಗಗಳಾಗಿರುತ್ತೆ. ಇಲ್ಲಿ
ಹೂವಿನ ಅಧ್ಯಯನಕ್ಕೆ ನಾವು ಆಂಥಾಲಜಿ ಅಂತ ಕರಿತೀವಿ, ಹಣ್ಣುಗಳ ಅಧ್ಯಯನಕ್ಕೆ ಪೊಮಾಲಜಿ ಅಂತ ಕರಿತೀವಿ, ಎಲೆಗಳ ಅಧ್ಯಯನಕ್ಕೆ ಬೀಜಗಳ ಅಧ್ಯಯನಕ್ಕೆ ನಾವು ಕಾರ್ಪಾಲಜಿ ಅಂತ ಹೋಗ್ತೀವಿ. ಓಕೆ, ಈ ಬೀಜಗಳಲ್ಲೂ ಎರಡು ಲೇಯರ್ ಬರುತ್ತೆ, ಎಪಿಕಾರ್ಪ್ ಮತ್ತು ಪೆರಿಕಾರ್ಪ್ ಅಂತ. ಓಕೆ, ನಾನು ಅದು ಟಾಪಿಕ್ ಬಂದಾಗ ಹೇಳ್ತಾ ಹೋಗ್ತೀನಿ, ಎಪಿಕಾರ್ಪ್ ಪೆರಿಕಾರ್ಪ್. ಓಕೆ, ಇಷ್ಟು ಏನು ಪೇರೆಂಕೈಮ ಅಂದಾಗ. ಇದು ಮುಖ್ಯ ಕಾರ್ಯ ಏನು ಸರ್ ಅಂತಂದ್ರೆ, ಇದು ನೀರನ್ನ ಆಹಾರ ಮತ್ತು ನೀರಿನ ಸಂಗ್ರಹಣೆ ಮಾಡುತ್ತೆ. ಓಕೆ, ಆಹಾರ ಮತ್ತು ನೀರನ್ನ ಸಂಗ್ರಹಣ ಮಾಡುತ್ತೆ, ಯಾವುದು ಪೇರೆಂಕೈಮ ಅಂತ ಬಂದಾಗ. ಇನ್ನು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಕಾರ್ಯಗಳು ಅಂತ ಬರ್ಕೊಬಿಡಿ. ದ್ವಿತೀಯ ಸಂಶ್ಲೇಷಣೆಗೆ ಸಹಾಯ ಓಕೆ, ಮೊದಲೇದೇನು ನೀರು ಮತ್ತು ಆಹಾರವನ್ನು ಸಂಗ್ರಹಿಸುತ್ತದೆ, ಸಂಗ್ರಹಣೆ ಅಂತ ಬರ್ಕೊಳ್ಳಿ. ಇದು ಎರಡನೇದು. ಇನ್ನು ಮೂರನೇದು ಹೇಳ್ತಾ ಹೋದ್ರೆ, ಸಸ್ಯಗಳು ಜಲಸಸ್ಯಗಳು ನೀರಿನ ಮೇಲೆ ತೇಲೋದಕ್ಕೆ ಸಹಾಯ ಮಾಡುತ್ತೆ ಅನ್ನುವಂಥದ್ದು. ಯಾವುದು? ಪೇರೆಂಕೈಮ. ಪೇರೆಂಕೈಮದಲ್ಲಿ ಎರಡು ವಿಧ ಬರುತ್ತೆ ಅಂತ ಹೇಳಿದೆ, ಒಂದು ಏರೆಂಕೈಮ, ಇನ್ನೊಂದು ಕೋಲೆಂಕೈಮ. ಹೌದಾ? ಕ್ಲೋರೆಂಕೈಮ. ಹೌದಾ? ಈ ಏರೆಂಕೈಮ ಅಂತಂದಾಗ ಸಸ್ಯದ ಏನ್ ಹೇಳಿದೆ ನಾನು, ಜಲಸಸ್ಯಗಳು ನೀರಿನ ಮೇಲೆ ತೇಲುತ್ತೆ, ಕಾರಣ ಪೇರೆಂಕೈಮ ಅಂತ ಹೇಳಿದೆ. ಪೇರೆಂಕೈಮ ಅಂದಾಗ ಪರ್ಟಿಕ್ಯುಲರ್ ಅಂತ ಕೇಳಿದ್ರೆ ಏರೆಂಕೈಮ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಇಲ್ಲಿ ಜಲಸಸ್ಯಗಳು ನೀರಿನ ಮೇಲೆ ತೇಲಲು ಸಹಾಯ ಮಾಡುತ್ತದೆ. ಯಾವುದು? ಏರೆಂಕೈಮ ಎನ್ನುವಂಥದ್ದು. ಓಕೆ, ಏರೆಂಕೈಮ ಅಂದ್ರೆ ಏನು? ಆ ಸಸ್ಯಗಳಲ್ಲಿ ಸ್ವಲ್ಪ ಏರೆಂಕೈಮ ಅಂದ್ರೆ ಸ್ವಲ್ಪ ಗಾಳಿ ತುಂಬಿಕೊಂಡಿರುತ್ತೆ, ಹಾಗಾಗಿ ಜಲಸಸ್ಯಗಳು ಸ್ವಲ್ಪ ನೀರಿನ ಮೇಲೆ ತೇಲುತ್ತೆ. ಜಲಸಸ್ಯಗಳು ನೀರಿನ ಮೇಲೆ ತೇಲೋ ಕಾರಣ ಏನು? ಏರೆಂಕೈಮ. ಏರೆಂಕೈಮ ಅಂದ್ರೆ ಇಲ್ಲಿ ಯಾಕೆ ಸರ್ ಪೇರೆಂಕೈಮ ಟಾಪಿಕ್ ಅಲ್ಲಿ ಏರೆಂಕೈಮ ಹೇಳ್ತಿದೀನಿ ಅಂತಂದ್ರೆ, ಏರೆಂಕೈಮ ಮತ್ತು ಕ್ಲೋರೆಂಕೈಮ ಎನ್ನುವಂಥದ್ದು ಪೇರೆಂಕೈಮದ ಟೈಪ್ಸ್ ಅದು. ಓಕೆ, ಪೇರೆಂಕೈಮದ ವಿಧಗಳು ಅಂತ ಬಂದಾಗ ಏರೆಂಕೈಮ ಮತ್ತು ಇನ್ನೊಂದು ಕ್ಲೋರೆಂಕೈಮ ಎನ್ನುವಂಥದ್ದು ಬರ್ಕೊಂಬಿಡಿ. ವಿಧಗಳು ಅಂತ ಬಂದಾಗ ಮೊದಲನೇದಾಗಿ ಏರೆಂಕೈಮ ಬರುತ್ತೆ, ಎರಡನೇದು ಕ್ಲೋರೆಂಕೈಮ ಬರುತ್ತೆ. ಅರ್ಥ ಆಯ್ತಾ? ಇಷ್ಟು ಏನು ಪೇರೆಂಕೈಮದ ಬಗ್ಗೆ ಮಾಹಿತಿ ನಿಮಗೆ. ಓಕೆ, ಇನ್ನು ನೆಕ್ಸ್ಟ್ ಕೋಲೆಂಕೈಮ ನೋಡೋಣ. ಇಲ್ಲಿ ಡಿಫ್ರೆನ್ಸ್ ಇರಲಿ, ಕೋಲೆಂಕೈಮ ಬರೆ, ಕ್ಲೋರೆಂಕೈಮ ಬರೆ. ಅರ್ಥ ಆಯ್ತಾ? ಕೋಲೆಂಕೈಮ ಅಂದ್ರೆ ಏನು? ಶಾಶ್ವತ ಅಂಗಾಂಶದ ವಿಧಗಳು. ಯಾವುದು? ಪೆರೆಂಕೈಮ, ಕೋಲೆಂಕೈಮ, ಸ್ಕ್ಲೆರೆಂಕೈಮ ಮತ್ತು ಎಪಿಡರ್ಮಲ್ ಅನ್ನುವಂಥದ್ದು, ಹೊರಧರ್ಮ ಎನ್ನುವಂಥದ್ದು. ಇಲ್ಲಿ ಕ್ಲೋರೆಂಕೈಮ ಅಂತ ಬಂದಾಗ ಪೇರೆಂಕೈಮದ ವಿಧ. ಓಕೆ, ಸ್ವಲ್ಪ ಅಕ್ಷರದಲ್ಲೇ ಸ್ವಲ್ಪ ಉಚ್ಚಾರದಲ್ಲೇ ನೀವು ಸ್ವಲ್ಪ ಕನ್ಫ್ಯೂಸ್ ಆಗ್ಬೇಡಿ. ಹೌದಾ? ನೆಕ್ಸ್ಟ್ ಕೋಲೆಂಕೈಮ ಅಂತಂದ್ರೆ ಇದು ಎಲ್ಲಿ ಕಂಡು ಬರುತ್ತೆ ಸರ್ ಅಂತ ನೋಡಿದಾಗ, ಇದು ಎಲೆ ಮತ್ತು ಹೂವಿನ ತೊಟ್ಟು ಏನಿರುತ್ತೆ ಆ ತೊಟ್ಟುಗಳಲ್ಲಿ ಕಂಡು ಬರುತ್ತೆ. ಅರ್ಥ ಆಯ್ತಾ? ಈ ಕೋಲೆಂಕೈಮ ಅಂಗಾಂಶ ಅಂದಾಗ, ಓಕೆ, ಕೋಲೆಂಕೈಮ ಅಂಗಾಂಶ ಅಂದಾಗ ಎಲ್ಲಿ ಕಂಡು ಬರುತ್ತೆ ಸರ್ ಅಂತಂದ್ರೆ, ಕೋಲೆಂಕೈಮ ಅಂಗಾಂಶ ಸಸ್ಯಗಳಾಗಿರ್ಬೋದು, ಸಸ್ಯದ ಎಲೆ ಮತ್ತು ಹೂವಿನ, ಓಕೆ, ಇಲ್ಲಿ ನೋಡಿ, ಎಲೆ ತೊಟ್ಟುಗಳಲ್ಲಿ, ಹೂವಿನ ತೊಟ್ಟುಗಳಲ್ಲಿ, ಎಪಿಡರ್ಮಿಸ್ ನ ಕೆಳಗೆ ಕೋಲೆಂಕೈಮ ಅಂಗಾಂಶ ಕಂಡು ಬರುತ್ತೆ. ಹೌದಾ? ಎಲೆ ತೊಟ್ಟು ಆಗಿರ್ಬೋದು, ಹೂವಿನ ತೊಟ್ಟು ಆಗಿರ್ಬೋದು, ಓಕೆ, ಎಪಿಡರ್ಮಿಸ್ ಅಂತ ಕರಿತೀವಿ. ಆ ಒಂದು ತೊಟ್ಟುಗಳಲ್ಲಿ, ಓಕೆ, ಆ ತೊಟ್ಟುಗಳಲ್ಲಿ ಕೋಲೆಂಕೈಮ ಟಿಶ್ಯೂ ಕಂಡು ಬರುತ್ತೆ. ಅರ್ಥ ಆಯ್ತಾ? ಇದ್ರ ಮುಖ್ಯ ಕಾರ್ಯ ಏನು ಸರ್ ಅಂತಂದಾಗ, ಇದ್ರ ಮುಖ್ಯ ಕಾರ್ಯ ಅಂದಾಗ ಇದು ಸಸ್ಯಗಳಿಗೆ ಏನು ಮೆಕ್ಯಾನಿಕಲ್ ಸಪೋರ್ಟ್ ಅನ್ನು ಕೊಡುತ್ತೆ, ಯಾಂತ್ರಿಕ ಆಧಾರವನ್ನು ಕೊಡುವಂತ ಕೆಲಸ ಯಾವ್ದು ಮಾಡುತ್ತೆ ಅಂದ್ರೆ ಅದು ಕೋಲೆಂಕೈಮ ಟಿಶ್ಯೂ ಅನ್ನುವಂಥದ್ದು. ಕೋಲೆಂಕೈಮ ಸಸ್ಯಗಳಿಗೆ, ಓಕೆ, ಕೋಲೆಂಕೈಮ ಅಂಗಾಂಶ ಕೋಲೆಂಕೈಮ ಸಸ್ಯಗಳಿಗೆ ಏನ್ ಮಾಡುತ್ತೆ ಅಂದ್ರೆ ಯಾಂತ್ರಿಕ ಆಧಾರವನ್ನು ನೀಡುತ್ತೆ, ಮೆಕ್ಯಾನಿಕಲ್ ಸಪೋರ್ಟ್ ಅನ್ನು ನೀಡುತ್ತೆ ಅನ್ನುವಂಥದ್ದು. ಇವುಗಳನ್ನ ನಾವು ಸಜೀವ ಕೋಶಗಳಿಂದ ಕೂಡಿದ ಆಧಾರ ಅಂಗಾಂಶ ಅಂತ ಕರಿತೀವಿ ಹೋಗ್ತೀವಿ. ಇಲ್ಲಿ ಸಜೀವ ಕೋಶಗಳಿಂದ ಕೂಡಿದ ಜೀವಕೋಶಗಳಿವೆ ಯಾವ್ದ್ರಲ್ಲಿ? ಅಂಗಾಂಶದಲ್ಲಿ. ಹಾಗಾಗಿ ಇದನ್ನ ಸಜೀವ ಕೋಶಗಳಿಂದ ಕೂಡಿದ ಆಧಾರ ಅಂಗಾಂಶ ಅಂತ ಕರಿತಾ ಹೋಗ್ತೀವಿ. ಸಜೀವ ಕೋಶಗಳಿಂದ ಕೂಡಿದ ಆಧಾರ ಅಂಗಾಂಶ. ಓಕೆ, ಈ ಅಂಗಾಂಶ ಸಜೀವ ಕೋಶಗಳಿಂದ ಕೂಡಿದ್ರಿಂದ
ಜೀವ ಇರುವ ಕೋಶಗಳು ಅಂತಂದಾಗ, ಜೀವ ಇರುವ ಕೋಶಗಳು ಅಂದ್ರೆ ಸಜೀವ ಕೋಶಗಳಂತ ಕರಿತೀವಿ. ಹಾಗಾಗಿ ಇದನ್ನ ಸಜೀವ ಜೀವಕೋಶಗಳಿಂದ ಕೂಡಿದ ಅಂಗಾಂಶ ಅಥವಾ ಆಧಾರ ಅಂಗಾಂಶ ಅಂತ ಕರಿತೀವಿ ಅನ್ನುವಂಥದ್ದು. ಇದು ಇಲ್ಲಿ ಕೋಲಂಕೈಮ ಅಂತ ಬಂದಾಗ ಇದರ ಕೆಲಸ ಏನಪ್ಪಾ ಅಂದ್ರೆ ಯಾಂತ್ರಿಕ ಆಧಾರವನ್ನು ನೀಡುವಂತಹದ್ದು. ಇಲ್ಲಿ ಸಜೀವ ಕೋಶಗಳಿಂದ ಕೂಡಿದ ಆಧಾರ ಅಂಗಾಂಶ ಯಾವುದು ಅಂತ ಕೇಳಿದ್ರೆ ನಾವು ಕೋಲಂಕೈಮಗೆ ಹಾಕ್ಬೇಕಾಗುತ್ತೆ ಅನ್ನುವಂಥ. ಓಕೆ, ಇನ್ನು ಸ್ಕ್ಲೆರೆಂಕೈಮ ಅಂದಾಗ, ಇಲ್ಲಿ ಸ್ಕ್ಲೆರೆಂಕೈಮ ಅಂದಾಗ ಇದು ಸಸ್ಯದ ಗಟ್ಟಿಯಾದ ಭಾಗಗಳಲ್ಲಿ ಕಂಡುಬರುತ್ತೆ. ಮೊದಲನೇದಾಗಿ ಇದು ಸಸ್ಯದ ಗಟ್ಟಿಯಾದ ಭಾಗದಲ್ಲಿ ಕಂಡುಬರುತ್ತೆ. ಯಾವುದು? ಸ್ಕ್ಲೆರೆಂಕೈಮ ಅಂದಾಗ. ಇಲ್ಲೊಂದು ಪ್ರಶ್ನೆ ಬಂದಿದೆ, ಇದು ತುಂಬಾ ಇಂಪಾರ್ಟೆಂಟ್, ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಕೇಳಿ. ಇಲ್ಲಿ ಸಸ್ಯದ ಗಟ್ಟಿಯಾದ ಭಾಗಗಳಲ್ಲಿ ಕಂಡು ಬರುತ್ತೆ ಅಂತ ಹೇಳಿದೆ. ಯಾವುದು? ಸ್ಕ್ಲೆರೆಂಕೈಮ. ಗಟ್ಟಿಯಾದ ಭಾಗಗಳಂದ್ರೆ ಯಾವುದು ಸರ್ ಅಂತ ನೋಡಿದಾಗ ತೆಂಗಿನ ಚಿಪ್ಪು ಆಗಿರ್ಬೋದು. ಓಕೆ, ತೆಂಗಿನ ಚಿಪ್ಪು ಆಗಿರ್ಬೋದು. ನೆಕ್ಸ್ಟ್ ಸಿಪ್ಪೆಗಳು, ಹಣ್ಣಿನ ಸಿಪ್ಪೆಗಳಂತ ಕರಿತೀವಿ, ಹೌದಾ? ಇನ್ನು ಒಣ ಬೀಜಗಳಂತ ಕರಿತಾ ಹೋಗ್ತೀವಿ, ಒಣ ಹಣ್ಣುಗಳಂತ ಕರಿತಾ ಹೋಗ್ತೀವಿ, ತೊಗಟೆ. ಓಕೆ, ತೊಗಟೆ ಅಂದ್ರೆ ಸಿಪ್ಪೆ, ಹೌದಾ? ನೆಕ್ಸ್ಟ್ ನಾರುಗಳಲ್ಲಿ ಕಂಡು ಬರುತ್ತೆ. ನಾರುಗಳಲ್ಲಿ ಮತ್ತೆ ನೆಕ್ಸ್ಟ್ ಪಿಸ್ತಾ ಸಿಪ್ಪೆ. ಪಿಸ್ತಾ ಸಿಪ್ಪೆ ಎಷ್ಟು ಗಟ್ಟಿಯಾಗಿರುತ್ತೆ, ಹೌದಾ? ಪಿಸ್ತಾ ಸಿಪ್ಪೆ ಅಂತ ಕರಿತೀವಿ, ಒಣ ಬೀಜಗಳಂತ ಕರಿತೀವಿ. ಓಕೆ, ನೆಕ್ಸ್ಟ್ ಸೆಣಬು. ಸೆಣಬು ಅಂದ್ರೆ ಗೋಲ್ಡನ್ ಫೈಬರ್ ಅಂತ ಕರಿತಾ ಹೋಗ್ತೀವಿ. ಗೋಲ್ಡನ್ ಫೈಬರ್ ಅಂತ ಕರಿತಾ ಹೋಗ್ತೀವಿ ಅನ್ನುವಂಥದ್ದು, ಹೌದಾ? ಯಾವುದು? ಸ್ಕ್ಲೆರೆಂಕೈಮ ಯಾವ ಭಾಗದಲ್ಲಿ ಕಂಡು ಬರುತ್ತೆ? ಸಸ್ಯದ ಗಟ್ಟಿಯಾದ ಭಾಗಗಳಲ್ಲಿ ಕಂಡು ಬರುತ್ತೆ. ಒಂದು ಸಸ್ಯದ ಗಟ್ಟಿಯಾದ ಭಾಗಗಳು ಯಾವುದು ಅಂದ್ರೆ ತೆಂಗಿನ ಸಿಪ್ಪೆ, ಹಣ್ಣಿನ ಸಿಪ್ಪೆಗಳಾಗಿರ್ಬೋದು. ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ, ಹಣ್ಣಿನ ಸಿಪ್ಪೆಗಳಾಗಿರ್ಬೋದು, ಬೀಜಗಳ ಹೊರಭಾಗ ಆಗಿರ್ಬೋದು ಗಟ್ಟಿಯಾಗಿರುತ್ತೆ, ನಾರುಗಳಾಗಿರ್ಬೋದು, ಹೌದಾ? ಇವೆಲ್ಲ ಹಣ್ಣು ಅಥವಾ ಯಾವುದೇ ಒಂದು ಸಸ್ಯದ ಭಾಗ ಆಗಿರ್ಬೋದು ಗಟ್ಟಿಯಾಗಿದ್ರೆ ಅದಕ್ಕೆ ಕಾರಣ ಸ್ಕ್ಲೆರೆಂಕೈಮ. ಇಷ್ಟು ನೆನ್ಪಿಟ್ಕೊಳ್ಳಿ, ಸಸ್ಯ ಯಾವ ಭಾಗ ಗಟ್ಟಿಯಾಗಿದೆ ಅದಕ್ಕೆ ಕಾರಣ ಸ್ಕ್ಲೆರೆಂಕೈಮ ಅಂತ ಬರುತ್ತೆ. ಓಕೆ, ಇನ್ನು ಇಲ್ಲಿ ಸ್ಕ್ಲೆರೆಂಕೈಮ ಅಂತ ಬಂದಾಗ ಸ್ಕ್ಲೆರೆಂಕೈಮ ಅಂಗಾಂಶವು ಸಸ್ಯಗಳಿಗೆ ದೃಢತೆಯನ್ನ ಅಂದ್ರೆ ಸ್ಟ್ರಾಂಗ್ನೆಸ್ ಅನ್ನ ಕೊಡುತ್ತೆ ಅನ್ನುವಂಥದ್ದು. ಓಕೆ, ಇದರ ಒಂದು ಪ್ರಶ್ನೆ ಬಂದಿದೆ, ಈ ಟಾಪಿಕ್ ಮುಗಿಲಿ ನಿಮ್ಗೆ ಹೇಳ್ತೇನೆ, ಹೌದಾ? ತುಂಬಾ ಜನ ಕನ್ಫ್ಯೂಸ್ ಆಗಿದ್ದಾರೆ ಅದ ಒಂದು ಪ್ರಶ್ನೆಗೆ. ಓಕೆ, ಇಲ್ಲಿ ಸ್ಕ್ಲೆರೆಂಕೈಮ ಅಂಗಾಂಶ ಅಂದಾಗ ಸಸ್ಯದ ಭಾಗಗಳಿಗೆ ದೃಢತೆಯನ್ನ ಕೊಡುತ್ತೆ, ಸ್ಟ್ರಾಂಗ್ನೆಸ್ ಅನ್ನ ಕೊಡ್ತಾ ಹೋಗುತ್ತೆ. ಓಕೆ, ಇನ್ನು ಇಲ್ಲಿ ಸ್ಕ್ಲೆರೆಂಕೈಮ ಅಂತಂದಾಗ ಸ್ಕ್ಲೆರೆಂಕೈಮ ನಿರ್ಜೀವ ಕೋಶಗಳಿಂದ ಕೂಡಿದೆ. ಅಂದ್ರೆ ಕೋಶಗಳು ಇಲ್ಲಿರ್ತಕ್ಕಂಥ ಕೋಶಗಳಿಗೆ ಜೀವ ಇರೋದಿಲ್ಲ, ಹಾಗಾಗಿ ಇಲ್ಲಿ ಆ ಭಾಗ ಗಟ್ಟಿಯಾಗಿರುತ್ತೆ. ಜೀವ ಇದ್ರೆ ಅದು ಮೆತ್ತಗೆ ಇರ್ತಿತ್ತು, ಬಟ್ ಇಲ್ಲಿ ಗಟ್ಟಿಯಾಗಿದೆ ಅಂತಂದ್ರೆ ಅಲ್ಲಿ ನಿರ್ಜೀವ ಕೋಶಗಳು ಜೀವಕೋಶಗಳು ಸತ್ತೋಗಿದ್ದಾವೆ. ಹಾಗಾಗಿ ಇಲ್ಲಿ ನಿರ್ಜೀವ ಕೋಶಗಳಿರೋದ್ರಿಂದ ಆ ಒಂದು ಭಾಗ ಗಟ್ಟಿಯಾಗಿದೆ ಅನ್ನುವಂಥದ್ದು ಈಸಿಯಾಗಿ ನೆನ್ಪಿಡ್ತಕ್ಕಂಥ ಒಂದು ಪಾಯಿಂಟ್ ಅದು. ಓಕೆ, ಇಷ್ಟು ನೀವು ನೆನ್ಪಿಟ್ಕೋಬೇಕಾಗುತ್ತೆ. ನಿರ್ಜೀವ ಕೋಶಗಳಿಂದ ಕೂಡಿದ ಆಧಾರ ಅಂಗಾಂಶ ಯಾವುದು ಅಂತ ಕೇಳಿದ್ರೆ ಅದು ಸ್ಕ್ಲೆರೆಂಕೈಮ ಅಂತ ಕರಿಬಹುದು, ಹೌದಾ? ಇಲ್ಲಿ ಕ್ವಶನ್ ಹೇಳುವಂತ ಸಮಯ. ಒಂದು ಪ್ರಶ್ನೆ ಬಂದಿದೆ, ಹೇಳ್ತೀನಿ ನೋಡಿ. ಓಕೆ, ಬರಿತಾ ಹೋಗ್ತೀನಿ. ಇಲ್ಲಿ ಮೊದಲನೇದಾಗಿ ಏನ್ ಸರ್ ಪ್ರಶ್ನೆ ಅಂತಂದಾಗ ಸಸ್ಯದ ಕಾಂಡದ ಗಟ್ಟಿಯಾದ ಭಾಗವು ಇದಕ್ಕೆ ಕಾರಣ ಅಂತ ಕೊಟ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾನೆ. 4 ಆಪ್ಷನ್ ಕೊಡ್ತೀನಿ, ನೀವೇ ಆನ್ಸರ್ ಮಾಡಿ. ಓಕೆ, ಮೊದಲನೇದಾಗಿ ಸ್ಕ್ಲೆರೆಂಕೈಮ ಕೊಟ್ಟಿದ್ದಾನೆ, ಇಂಗ್ಲಿಷಲ್ಲಿ ಬರ್ತೀನಿ. ಓಕೆ, ಸ್ಕ್ಲೆರೆಂಕೈಮ ಅಂತ ಕರಿತೀವಿ. ಒಂದನೇದು ಸ್ಕ್ಲೆರೆಂಕೈಮ. ಓಕೆ,
ಎರಡನೇದು ಕ್ಸೈಲಮ್, ಮೂರನೇ ಆಪ್ಷನ್ ಫ್ಲೋಯಮ್, ನಾಲ್ಕನೇದು ಸ್ಟೊಮ್ಯಾಟಾ. ಇಲ್ಲಿ ಸರಿಯಾದ ಆನ್ಸರ್ ಅನ್ನು ನೀವು ನೋಡಿ, ಯೋಚನೆ ಮಾಡಿ. ಓಕೆ, ಆನ್ಸರ್ ಮಾಡ್ತಾ ಬನ್ನಿ ನೋಡೋಣ. ಓಕೆ, ಕಾಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡಿ. ಸಸ್ಯದ ಕಾಂಡದ ಗಟ್ಟಿಯಾದ ಭಾಗವು ಇದಕ್ಕೆ ಕಾರಣ ಅಂತ ಪ್ರಶ್ನೆ ಕೇಳಿದ್ದಾರೆ. ಕಾಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡ್ತಾ ಹೋಗಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇಲ್ಲಿ ಸಸ್ಯದ ಕಾಂಡದ ಗಟ್ಟಿಯಾದ ಭಾಗವು, ನಾನು ಹೇಳಿದೆ ಸಸ್ಯದ ಯಾವುದೇ ಭಾಗ ಗಟ್ಟಿಯಾಗಿದೆ ಅಂತಂದ್ರೆ ಅಲ್ಲಿ ನಿರ್ಜೀವ ಕೋಶಗಳಿರುತ್ತೆ, ಹಾಗಾಗಿ ಆ ಭಾಗ ಗಟ್ಟಿಯಾಗಿರುತ್ತೆ ಅಂತ ನಾನು ಹೇಳಿದೆ. ಇಲ್ಲಿ ನಿರ್ಜೀವ ಕೋಶಗಳಂದಾಗ ಎಲ್ಲಿರುತ್ತೆ ಸರ್ ಅಂತಂದಾಗ, ಗಟ್ಟಿಯಾದ ಭಾಗ ಅಂದಾಗ ಸಸ್ಯದ ಕಾಂಡದ ಗಟ್ಟಿಯಾದ ಭಾಗವು ಇದಕ್ಕೆ ಕಾರಣ ಅಂದಾಗ ಮೊದಲನೇ ಆಪ್ಷನ್ ಏನು, ಸ್ಕ್ಲೆರೈಂಕೈಮ ಬರುತ್ತಾ, ಇಲ್ಲ ನೋಡೋಣ, ಬರುತ್ತಾ ಇಲ್ಲ ನೋಡೋಣ. ಕ್ಸೈಲಮ್ ಬರುತ್ತಾ ನೋಡೋಣ, ಫ್ಲೋಯಮ್ ಬರುತ್ತಾ ನೋಡೋಣ, ಸ್ಟೊಮ್ಯಾಟೋ ಬರುತ್ತಾ ನೋಡೋಣ. ಓಕೆ, ಇಲ್ಲಿ ಆನ್ಸರ್ ಸ್ಕ್ಲೆರೈಂಕೈಮ ಬರುತ್ತೆ ಅನ್ನುವಂಥದ್ದು. ಹಾಗಾಗಿ ನಾವು ಆನ್ಸರ್ ಸ್ಕ್ಲೆರೈಂಕೈಮಿಗೆ ಹಾಕ್ಬೇಕಾಗಿತ್ತು. ಇಲ್ಲಿ ಸ್ಕ್ಲೆರೈಂಕೈಮ ಬಂದಿಲ್ಲ ಅಂತ ಅಂದಾಗ ಕ್ಸೈಲಮಿಗೆ ಹಾಕ್ಬೇಕಾಗತ್ತೆ. ಇದು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು, ಹೌದಾ? ತುಂಬಾ ಜನ ವಾದ ಮಾಡೋದೇನಂದ್ರೆ ನಮ್ಮ ಹತ್ರ, ಸರ್ ಕ್ಸೈಲಮ್ ಬರುತ್ತೆ ಇಲ್ಲ ಸ್ಕ್ಲೆರೈಂಕೈಮ ಬರುತ್ತೆ ಅಂತ. ಬಟ್ ಎರಡು ಬರುತ್ತೆ. ಬಟ್ ಆಪ್ಷನ್ ಅಲ್ಲಿ ಸ್ಕ್ಲೆರೈಂಕೈಮ ಅಂತಿತ್ತು ಅಂದ್ರೆ ನೀವು ಫಸ್ಟ್ ಪ್ರಿಫರೆನ್ಸ್ ನೀವು ಸ್ಕ್ಲೆರೈಂಕೈಮ ಕೊಡ್ಬೇಕಾಗುತ್ತೆ. ಸ್ಕ್ಲೆರೈಂಕೈಮ ಇಲ್ಲ ಅಂದಾಗ ಮಾತ್ರ ಕ್ಸೈಲಮ್ಗೆ ಹೋಗ್ಬೇಕಾಗುತ್ತೆ ಅನ್ನೋಂಥದ್ದು. ಕ್ಸೈಲಮ್ ಅಂದಾಗ ಸೆಕೆಂಡ್ ಪ್ರಿಫರೆನ್ಸ್ ಇದು, ಅರ್ಥ ಆಯ್ತಾ? ಇನ್ನು ಫ್ಲೋಯಮ್, ಈ ಕ್ಸೈಲಮ್ ಅಂದಾಗ ನೀರು ಸಾಗಾಣಿಕೆ ಮಾಡುತ್ತೆ, ಹೌದಾ? ಈ ಫ್ಲೋಯಮ್ ನ ಮುಖ್ಯ ಕಾರ್ಯ ಏನಂದ್ರೆ ಆಹಾರ ಸಾಗಾಣಿಕೆ ಮಾಡುತ್ತೆ. ಟೊಮ್ಯಾಟೊ ಅಂದಾಗ ಉಸಿರಾಟಕ್ಕೆ ಸಹಾಯ ಮಾಡುತ್ತೆ. ಅರ್ಥ ಆಯ್ತಾ? ಸಸ್ಯದ ಕಾಂಡದ ಗಟ್ಟಿಯಾದ ಭಾಗವು ಯಾವುದಕ್ಕೆ ಕಾರಣ? ಸ್ಕ್ಲೆರೈಂಕೈಮ. ಓಕೆ, ಫಸ್ಟ್ ಆಪ್ಷನ್ ಸ್ಕ್ಲೆರೈಂಕೈಮಿಗೆ ಕೊಡ್ಬೇಕು. ಸ್ಕ್ಲೆರೈಂಕೈಮ ಬಂದಿಲ್ಲ ಅಂದಾಗ ಮಾತ್ರ ಕ್ಸೈಲಮಿಗೆ ಕೊಡ್ಬೇಕು. ತುಂಬಾ ಹುಡುಗರು ಕನ್ಫ್ಯೂಸ್ ಆಗ್ತಿರ ಕ್ಸೈಲಮ್ ಅಂತ. ಕ್ಸೈಲಮ್ ಓಕೆ ಕರೆಕ್ಟ್, ಬಟ್ ಫಸ್ಟ್ ಪ್ರಿಫರೆನ್ಸ್ ಸ್ಕ್ಲೆರೈಂಕೈಮಿಗೆ ಕೊಡ್ಬೇಕಾಗುತ್ತೆ. ಇದು ಪರೀಕ್ಷೆಯಲ್ಲಿ ಬಂದಿರತಕ್ಕಂತಹ ಪ್ರಶ್ನೆ. ಓಕೆ, ಟೆಟ್ ಪರೀಕ್ಷೆಯಲ್ಲೂ ಬಂದಿರಬೇಕು. ಓಕೆ, ಟೆಟ್ ಅಥವಾ GPS ಯಾವುದೋ ಟೀಚರ್ಸ್ ಎಕ್ಸಾಮ್ ಅಲ್ಲಿ ಬಂದಿದೆ. ಅರ್ಥ ಆಯ್ತಾ? ಇಷ್ಟು ನಿಮಗೇನು ಸ್ಕ್ಲೆರೈಂಕೈಮ ಬಗ್ಗೆ ಮಾಹಿತಿ. ನೆಕ್ಸ್ಟ್ ಇಲ್ಲಿ ಎಪಿಡರ್ಮಿಸ್ ಅಂದೆ. ಎಪಿಡರ್ಮಿಸ್ ಅಂದಾಗ ಪರಧರ್ಮ ಅಂಗಾಂಶ ಅಂತ ಕರಿತಾ ಹೋಗ್ತೀವಿ, ಹೌದಾ? ಇನ್ನು ಸ್ವಲ್ಪ ಪಾಯಿಂಟ್ಸ್ ಇದೆ. ಸ್ಕ್ಲೆರೈಂಕೈಮ ಅಂದಾಗ ಇಲ್ಲಿ ಸಸ್ಯದ ಯಾವ ಭಾಗ ಗಟ್ಟಿಯಾಗಿರುತ್ತೋ ಅಲ್ಲಿ ಕಂಡು ಬರುತ್ತೆ. ಇನ್ನು ತೆಂಗಿನ ಚಿಪ್ಪಾಗಿರ್ಬೋದು, ಯಾವುದೇ ಒಂದು ಸಸ್ಯದ ಯಾವುದೇ ಒಂದು ಭಾಗ ಗಟ್ಟಿಯಾಗಿದ್ರೆ ಅದನ್ನ ಅಲ್ಲಿ ಏನು ಸ್ಕ್ಲೆರೈಂಕೈಮ ಕಂಡು ಬರುತ್ತೆ ಅನ್ನುವಂಥದ್ದು. ಇನ್ನು ಇಲ್ಲಿ ಹಗ್ಗ ಅಥವಾ ಗೋಣಿ ಚೀಲಗಳ ತಯಾರಿಕೆಯಲ್ಲಿ ಏನ್ ಬಳಸ್ತಾರೆ? ಸೆಣಬನ್ನ ಬಳಸ್ತಾ ಹೋಗ್ತಾರೆ, ಹೌದಾ? ಅಥವಾ ಸ್ಕ್ಲೆರೈಂಕೈಮ ಸ್ಕ್ಲೆರೈಂಕೈಮ ಅಂಗಾಂಶವನ್ನ ಬಳಸ್ತಾ ಹೋಗ್ತಾರೆ. ಓಕೆ, ಈ ಸ್ಕ್ಲೆರೈಂಕೈಮ ಅಂಗಾಂಶದಿಂದ ಮಾಡಿರ್ತಕ್ಕಂಥ ಸಸ್ಯದ ಭಾಗವನ್ನೇ ಯಾಕೆ ಆಯ್ಕೆ ಮಾಡ್ಕೋತಾರೆ ಅಂತಂದ್ರೆ ಇಲ್ಲಿ ಅಧಿಕ ಸ್ಥಿತಿಸ್ಥಾಪಕ ಗುಣವನ್ನು ಹೊಂದಿದೆ. ಇಟ್ ಹ್ಯಾಸ್ ಹೈ ಎಲಾಸ್ಟಿಕ್ ಪ್ರಾಪರ್ಟಿ ಅಂತ ಕರಿತಾ ಹೋಗ್ತೀವಿ. ಬರ್ಕೊಳ್ಳಿ. ಹಗ್ಗ ಮತ್ತು ಗೋಣಿ ಚೀಲಗಳ ತಯಾರಿಕೆಯಲ್ಲಿ ಸ್ಕ್ಲೆರೈಂಕೈಮ ಅಂಗಾಂಶವನ್ನು ಬಳಸುತ್ತಾರೆ. ಕಾರಣ ಅಂತ ಪ್ರಶ್ನೆ ಕೇಳಿದಾಗ ಇದು it has high elastic property. ಅಧಿಕ ಸ್ಥಿತಿಸ್ಥಾಪಕ ಗುಣವನ್ನು ಹೊಂದಿದೆ. ಯಾವುದು? ಸ್ಕ್ಲೆರೈಂಕೈಮ. ಹಾಗಾಗಿ ಇದನ್ನು ಬಳಸ್ತಾರೆ. ಇಟ್ ಹ್ಯಾಸ್ ಹೈ ಎಲಾಸ್ಟಿಕ್ ಪ್ರಾಪರ್ಟಿ. ಹೈ ಎಲಾಸ್ಟಿಕ್
ಪ್ರಾಪರ್ಟಿ ಅನ್ನುವಂಥದ್ದು. ಓಕೆ, ಇಟ್ ಹ್ಯಾಸ್ ಐ ಎಲಾಸ್ಟಿಕ್ ಪ್ರಾಪರ್ಟಿ ಅಂತ ಕರಿತೀವಿ. ಯಾವುದು ಸ್ಕ್ಲೆರೆನ್ಕೈಮ ಟಿಶ್ಯೂ ಅಂತ ಬಂದಾಗ, ಸ್ಕ್ಲೆರೆನ್ಕೈಮ ಅಂಗಾಂಶ ಅಂತ ಬಂದಾಗ ಇದು ಅಧಿಕ ಸ್ಥಿತಿಸ್ಥಾಪಕತ್ವ ಗುಣವನ್ನು ಹೊಂದಿದೆ. ಹಾಗಾಗಿ ಇದನ್ನ ಹಗ್ಗ ಮತ್ತು ಗೋಣಿ ಚೀಲಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಅನ್ನುವಂಥದ್ದು. ಓಕೆ, ಅರ್ಥ ಆಯ್ತಾ? ಈ ಪ್ರಶ್ನೆ ಪರೀಕ್ಷೆಯಲ್ಲಿ ಬಂದಿದೆ, ಹಾಗಾಗಿ ಇದನ್ನ ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಇದನ್ನು ಹಾಕೊಳ್ಳಿ, ಇದನ್ನು ಹಾಕೊಳ್ಳಿ ಸ್ಟಾರ್ ಮಾರ್ಕ್. ಓಕೆ, ಸ್ಟಾರ್ ಮಾರ್ಕ್ ಹಾಕಿದ್ದೀನಿ ಅಂತಂದ್ರೆ ಪರೀಕ್ಷೆಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಕಣ್ಣಡಿಸ್ಬೇಕಾಗುತ್ತೆ, ರಿವಿಷನ್ ಮಾಡ್ಬೇಕಾಗುತ್ತೆ. ಸೈನ್ಸ್ ಅಂತ ಬಂದಾಗ ಇಲ್ಲಿ ಸ್ವಲ್ಪ ಓದ್ಕೋಬೇಕು, ಪ್ರೊನೌನ್ಸ್ ಮಾಡಬೇಕು. ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತಾ ಪ್ರಿವ್ಯೂ, ಪ್ರೊನೌನ್ಸ್ ಮತ್ತು ರಿವಿಷನ್ ಅಂತ ಹೇಳ್ತಾ ಹೋಗ್ತೀವಿ. ಏನು ಪ್ರಿವ್ಯೂ ಆಗಿರ್ಬೋದು, ನೋಡ್ಬೇಕು, ಸಾರಿ ಪ್ರಿವ್ಯೂ ಅಲ್ಲ, ಪ್ರಾಕ್ಟೀಸ್, ಪ್ರೊನೌನ್ಸ್, ಇನ್ನೊಂದು ನೆಕ್ಸ್ಟ್ ಪ್ರಾಕ್ಟೀಸ್, ಪ್ರೊನೌನ್ಸ್ ಈಗ ಹೇಳಿದೆ ನಾನು. ಓಕೆ, ಪ್ರಾಕ್ಟೀಸ್, ಪ್ರೊನೌನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ರಿವಿಷನ್, ಓಕೆ, ಪ್ರಾಕ್ಟೀಸ್, ಪ್ರೊನೌನ್ಸ್, ರಿವಿಷನ್ ಅನ್ನುವಂಥದ್ದು ಸೈನ್ಸ್ ನ ಒಂದು ಮುಖ್ಯವಾದ ಒಂದು ಇದನ್ನ ನೆನ್ಪಿಟ್ಕೋಬೇಕು. ನೀವು ಪ್ರಾಕ್ಟೀಸ್ ಮಾಡಬೇಕು, ಬಾಯಿಂದ ಜೋರಾಗಿ ಉಚ್ಚಾರಣೆ ಮಾಡಬೇಕು, ರಿವಿಷನ್ ಮಾಡ್ಬೇಕು. ಹಂಗಾದಾಗ ಮಾತ್ರ ಸೈನ್ಸ್ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಪ್ರಾಕ್ಟೀಸ್, ಪ್ರೊನೌನ್ಸ್, ರಿವಿಷನ್ ನೆನ್ಪಿಟ್ಕೊಳ್ಳಿ. ಸೈನ್ಸ್ ಓದ್ಬೇಕು ಅಂತಂದ್ರೆ ಈ ಮೂರು ಮಾಡಿದ್ರೆ ಸ್ವಲ್ಪ ತುಂಬಾ ಚೆನ್ನಾಗಿ ನೆನಪಿರುತ್ತೆ. ಓಕೆ, ಕ್ಲಾಸ್ ಮಾಡಿದಾಗ ಅಷ್ಟೇ ನೆನಪಿರುತ್ತೆ ಸರ್, ಆಮೇಲೆ ಮರ್ತೋಗ್ತೀವಿ ಅನ್ನೋರು ಇದು ಮಾಡಿ. ನೆಕ್ಸ್ಟ್ ಎಪಿಡರ್ಮಲ್ ಟಿಶ್ಯೂ, ಎಪಿಡರ್ಮಿಕ್ ಅಂತ ಕರಿತೀವಿ, ಹೊರಧರ್ಮ ಅಂಗಾಂಶ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಏನು ಸರ್ ಅಂತ ನೋಡ್ತಾ ಹೋದಾಗ, ಮೊದಲನೇದಾಗಿ ಇದನ್ನ ಎಲ್ಲಿ ಕಂಡು ಬರುತ್ತೆ ಅಂತ ಅಂದಾಗ ಸಸ್ಯದ ಚರ್ಮದ ಅಂಗಾಂಶ ಅಂತ ಕರಿತಾ ಹೋಗ್ತೀವಿ. ಓಕೆ, ಸಸ್ಯದ ಚರ್ಮವಾಗಿ ಕೆಲಸ ಮಾಡುತ್ತೆ, ಹಾಗಾಗಿ ಇದನ್ನ ಸಸ್ಯ ದೇಹದ ಚರ್ಮ ಅಂತ ಕರಿತಾ ಹೋಗ್ತಾರೆ. ಬರಿತೀನಿ ನೋಡಿ. ಸಸ್ಯಗಳಿಗೆ ಹಾಗಾಗಿ ಇದನ್ನು ಸಸ್ಯ ದೇಹದ ಚರ್ಮ ಎನ್ನುವರು. ಅರ್ಥ ಆಯ್ತಾ? ಎಪಿಡರ್ಮಿಸ್ ಅಂದಾಗ ಸಸ್ಯಗಳಿಗೆ ಚರ್ಮ ಅಂತಂದಾಗ ಈ ಸ್ಟೆಮ್ ಇರುತ್ತೆ, ಮೇಲೆ ಏನ್ ತೊಗಟೆ ಈ ತರ ತೆಗೆಯಕ್ ಬರುತ್ತಲ್ಲ ಸ್ಟೆಮ್ ಹೊರಗಡೆ, ಅದನ್ನ ನಾವು ಚರ್ಮ ಅಂತ ಕರಿತಾ ಹೋಗ್ತೀವಿ. ಚರ್ಮ ತರ ಹಿಂಗ್ ತೆಗಿಬಹುದು, ಹೌದಾ? ಅದನ್ನ ನಾವು ಹೊರಧರ್ಮ ಅಂಗಾಂಶ ಅಂತ ಕರಿತೀವಿ. ಸಸ್ಯದ ಹೊರಭಾಗದಲ್ಲಿ ಕಂಡು ಬರುತ್ತೆ, ಹಾಗಾಗಿ ಹೊರಧರ್ಮ ಅಂಗಾಂಶ ಅಂತ ಕರಿತೀವಿ. ಈ ಸಸ್ಯಗಳಿಗೆ ಚರ್ಮವಾಗಿ ಕೆಲಸ ಮಾಡುತ್ತದೆ, ಹಾಗಾಗಿ ಇದನ್ನ ಸಸ್ಯ ದೇಹದ ಚರ್ಮ ಅಂತ ಕರಿತಾ ಹೋಗ್ತೀವಿ. ಇದ್ರ ಮುಖ್ಯ ಕೆಲಸ ಏನು ಸರ್ ಅಂತ ನೋಡ್ತಾ ಹೋದಾಗ, ಇದು ಯಾಂತ್ರಿಕ ಅಪಘಾತಗಳಾಗಿರ್ಬೋದು, ಏನೇ ಒಂದು ಫಿಸಿಕಲ್ ಆಗಿರ್ಬೋದು, ಅದು ಮೆಕ್ಯಾನಿಕಲ್ ಏನು ಅಪಘಾತ ಆಯ್ತು ಅಂದ್ರೆ ಅದರಿಂದ ಸಸ್ಯಗಳಿಗೆ ಏನು ಸಸ್ಯದ ಅಂಗಾಂಶಗಳಿಗೆ ಏನು ಡ್ಯಾಮೇಜ್ ಆಗದ ರೀತಿ ಮಾಡುತ್ತೆ, ಕೆಲಸ ಮಾಡುತ್ತೆ. ಮತ್ತು ಶಿಲೀಂಧ್ರಗಳು, ಹುಳಗಳು, ಫಂಗೈ ಅಂತ ಕರಿತೀವಿ, ಅದು ಫಂಗಸ್ ಅಥವಾ ಫಂಗ ಅಂತ ಕರಿತೀವಿ, ಶಿಲೀಂಧ್ರಗಳು, ಅದರಿಂದ ಪ್ರೊಟೆಕ್ಟ್ ಮಾಡುತ್ತೆ. ಕೆಟ್ಟ ಹುಳಗಳು ಇರ್ತವೆ, ಅವುಗಳಿಂದ ಪ್ರೊಟೆಕ್ಟ್ ಮಾಡುತ್ತೆ. ಓಕೆ, ಪಕ್ಷಿಗಳು ಕೂಡ ಏನು ತಮ್ಮ ಕೊಕ್ಕರೆಯಿಂದ ಓಕೆ ಕುಕ್ಕಿ ಏನು ಸಸ್ಯವನ್ನ ಹಾಳು ಮಾಡ್ತಾ ಇರುತ್ತೆ, ಅದರಿಂದ ರಕ್ಷಣೆ ಮಾಡೋದು ಕೂಡ ಸಹಾಯ ಮಾಡ್ತಕ್ಕಂಥ ಅಂಗಾಂಶ ಅಂದ್ರೆ ಅದು ಎಪಿಡರ್ಮಿಸ್, ಹೊರಧರ್ಮ ಅಂಗಾಂಶ ಅಂತ ಕರಿತಾ ಹೋಗ್ತೀವಿ. ಇದ್ರ ಕೆಲಸ ಏನು ಸರ್ ಅಂತ ನೋಡಿದಾಗ, ಯಾಂತ್ರಿಕ ಅಪಘಾತಗಳಿಂದ ಮತ್ತು ಶಿಲೀಂಧ್ರಗಳಾಗಿರ್ಬೋದು, ಕೀಟಗಳಾಗಿರ್ಬೋದು, ಹುಳಗಳಾಗಿರ್ಬೋದು, ಪಕ್ಷಿಗಳು ಏನೇ ಆಗಿರ್ಬೋದು, ಯಾವುದೇ ಒಂದು ಆಕ್ರಮಣಕಾರಿ ಏನೇ ಒಂದು ಹೊರಗಿಂದ ತೊಂದರೆ ಆಗ್ತಿದೆ, ಪ್ರಾಬ್ಲಮ್ ಆಗ್ತಿದೆ ಹೊರಗಡೆಯಿಂದ ಅಂತಂದಾಗ, ಯಾವುದೇ ವಸ್ತುಗಳಿಂದ ಸಸ್ಯಕ್ಕೆ ಏನು ಹಾನಿ ಆಗ್ತಿದೆ ಅಂತಂದಾಗ ಅದರಿಂದ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಅಂಗಾಂಶ ಅಂದಾಗ ಅದು ಎಪಿಡರ್ಮಿಸ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಇದರಿಂದ ರಕ್ಷಣೆ ಮಾಡುವಂತ ಕೆಲಸ ಎಪಿಡರ್ಮಿಸ್ ಮಾಡುತ್ತೆ ಅನ್ನೋದು. ಹಾಗಾಗಿ ಇದನ್ನ ರಕ್ಷಕ, ಓಕೆ, ಆದ್ದರಿಂದ ಇದನ್ನು ರಕ್ಷಕ ಅಂಗಾಂಶ ರಕ್ಷಕಾಂಗಾಂಶ ಅಂತ ಕರೀತಾರೆ. ಓಕೆ, ಇನ್ನು ಇದನ್ನ ನಾನು ಹ್ಯಾಂಗ್ಲೇ ಹೇಳಿದೆ, ಇದು ಸಸ್ಯದ ಒಳಗಿನ ಭಾಗವನ್ನ ಪ್ರೊಟೆಕ್ಟ್ ಮಾಡೋದ್ರಿಂದ ಇದನ್ನ ಸಸ್ಯ ದೇಹದ ಚರ್ಮ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ನೋಡಿ, ನಾವು ಮನುಷ್ಯರಂತ ಕೂಡ ಇಲ್ಲಿ ಚರ್ಮ ಇರುತ್ತೆ, ಒಳಗಡೆ
ಒಳಗಡೆ ಏನು ಎಫೆಕ್ಟ್ ಆಗಬಾರ್ದು, ಏನೇ ಏಟ್ ಬಿದ್ರು ಫಸ್ಟ್ ಚರ್ಮಕ್ಕೆ ಏಟ್ ಬೀಳಲಿ, ಒಳಗಡೆ ಏನು ಡ್ಯಾಮೇಜ್ ಆಗದೆ ಇರಲಿ ಅಂತ ಚರ್ಮ ಇರುತ್ತೆ. ಹಾಗೇನೆ ಸಸ್ಯಕ್ಕೂ ಕೂಡ ಹೊರಧರ್ಮ ಅಂಗಾಂಶ ಇರುತ್ತೆ ಅಲ್ಲಿ ಅದಕ್ಕಾಗಿ ಅದನ್ನ ಸಸ್ಯ ದೇಹದ ಚರ್ಮ ಅಂತ ಕರಿತಾ ಹೋಗ್ತೀವಿ. ಹೌದಾ? ನೆಕ್ಸ್ಟ್ ಎಪಿಡರ್ಮಿಸ್ ಅಂದಾಗ ಇಲ್ಲಿ ರಕ್ಷಕ ಅಂಗಾಂಶ ಅಂತ ಕರಿತಾ ಹೋಗ್ತೀವಿ. ಈ ಅಂಗಾಂಶದಲ್ಲಿ ಇನ್ನು ಪತ್ರರಂಧ್ರಗಳು ಅಂತ ಕರಿತಾ ಹೋಗ್ತೀವಿ. ಓಕೆ, ಸ್ಟೊಮ್ಯಾಟೊ. ಈ ಸ್ಟೊಮ್ಯಾಟೊಗಳು ಕಂಡು ಬರುತ್ತೆ ಇಲ್ಲಿ ಎಪಿಡರ್ಮಿಸ್ ಅಲ್ಲಿ, ಅದನ್ನ ನೋಡ್ತಾ ಹೋಗೋಣ. ಇಲ್ಲಿ ಸ್ಟೊಮ್ಯಾಟೊ ಅಂದಾಗ ಪತ್ರರಂಧ್ರಗಳು ಅಂತ ಕರಿತೀವಿ, ಎಪಿಡರ್ಮಿಸ್ ಅಲ್ಲಿ ಸ್ಟೊಮ್ಯಾಟೊ ಅಥವಾ ಪತ್ರರಂಧ್ರಗಳು ಅಂತ ಕರಿತಾ ಹೋಗ್ತೀವಿ. ಇವುಗಳೇನಿದಾವೆ ಇವುಗಳನ್ನ ಕಾವಲು ಕೋಶಗಳು ಅಂತ ಕರಿತಾ ಹೋಗ್ತೀವಿ. ಕಾವಲು ಕೋಶಗಳು ಅಂತ ಕರಿತಾ ಹೋಗ್ತೀವಿ. ಓಕೆ, ಈ ಸ್ಟೊಮ್ಯಾಟೊ ಅಂದಾಗ ಏನ್ ಸರ್ ಇದ್ರ ಮುಖ್ಯ ಕೆಲಸ ಏನು ಅಂತಂದಾಗ ಇದು ಸಸ್ಯದ ಉಸಿರಾಟದ ಅಂಗ ಅಂತ ಕರಿತಾ ಹೋಗ್ತೀವಿ. ಸ್ಟೊಮ್ಯಾಟೊವನ್ನ ಸಸ್ಯದ ಉಸಿರಾಟದ ಅಂಗ ಅಂತ ಅಂದಾಗ ಯಾವುದು ಸ್ಟೊಮ್ಯಾಟೊ ಅಂತ ಕರಿತಾ ಹೋಗ್ತೀವಿ. ಈ ಸಮಯ ಜಸ್ಟ್ ನಿಮಗೆ ಏನು ಡಯಾಗ್ರಾಮ್ ತೋರಿಸಿದೀನಿ ಅಷ್ಟೇ, ಹೇಗಿರುತ್ತೆ ಸ್ಟೊಮ್ಯಾಟೊ ಅಂತ. ಎಲೆಯಲ್ಲಿ ಕಂಡು ಬರುತ್ತೆ, ಹೌದಾ? ಈ ಎಲೆಯಲ್ಲಿ ಏನು ಸ್ಟೊಮ್ಯಾಟೊ ಕಂಡು ಬರುತ್ತೆ ಎಪಿಡರ್ಮಿಸ್ ಅಂತಂದಾಗ, ಹೌದಾ? ಇದ್ರ ಬಗ್ಗೆ ಒಂದು 4 ಪಾಯಿಂಟ್ಸ್ ನೋಡೋಣ. ಓಕೆ, ಸಸ್ಯದ ಉಸಿರಾಟದ ಅಂಗ ಯಾವುದು? ಸಸ್ಯದ ಉಸಿರಾಟದ ಅಂಗ ಅಂದಾಗ ಅದು ಸ್ಟೊಮ್ಯಾಟೊ ಅಥವಾ ಪತ್ರರಂಧ್ರಗಳು. ಓಕೆ, ಪತ್ರರಂಧ್ರಗಳು ಅಂತ ಕರಿತಾ ಹೋಗ್ತೀವಿ. ಈ ಸಸ್ಯಗಳಿಗೆ ಉಸಿರಾಟ ಯಾವಾಗ ಆಗುತ್ತೆ ಸರ್ ಅಂತ ನೋಡೋಣ. ಓಕೆ, ಸಸ್ಯಗಳಿಗೆ ಉಸಿರಾಟ ಯಾವಾಗ ಆಗುತ್ತೆ ಅಂತ ನೋಡಿದಾಗ ಇಲ್ಲಿ ಬೆಳಗ್ಗೆ ಅಂದಾಗ ನೋಡಿ, ಇದನ್ನ ಸ್ವಲ್ಪ ಕೇರ್ಫುಲ್ ಆಗಿ ಕೇಳಿಸ್ಕೋಬೇಕು ನೀವು. ಓಕೆ, ಇಲ್ಲಿ ಬೆಳಿಗ್ಗೆ ಅಂದಾಗ ಏನ್ ಮಾಡುತ್ತೆ ಸಸ್ಯ ಅಂದಾಗ ಬೆಳಿಗ್ಗೆ ಟೈಮಲ್ಲಿ ಮತ್ತು ರಾತ್ರಿ ಅಂತ ನೋಡಿದಾಗ ಬೆಳಗ್ಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ತಗೊಂಡು CO2 ಅನ್ನ ತಗೊಂಡು ಆಕ್ಸಿಜನ್ ವಾತಾವರಣಕ್ಕೆ ಬಿಡುತ್ತೆ. ಓಕೆ, ಕಾರ್ಬನ್ ಡೈಆಕ್ಸೈಡ್ ಅನ್ನ ತಗೊಂಡು ಆಕ್ಸಿಜನ್ ವಾತಾವರಣಕ್ಕೆ ಬಿಡುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಬೆಳಗ್ಗೆ ಟೈಮ್ ಅಲ್ಲಿ ಫೋಟೋಸಿಂಥಸಿಸ್ ನಡೆಯುತ್ತೆ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಯುತ್ತೆ. ಹಾಗಾಗಿ ಸೂರ್ಯನ ಬೆಳಕಿನಲ್ಲಿ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಏನಾಗುತ್ತೆ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ತಗೊಳುತ್ತೆ, ಅವಾಗ ಆಕ್ಸಿಜನ್ ಬಿಡುತ್ತೆ ಫೋಟೋಸಿಂಥಸಿಸ್ ಟೈಮ್ ಅಲ್ಲಿ, ಹೌದಾ? ಹಾಗೆ ರಾತ್ರಿ ಏನ್ ಮಾಡುತ್ತೆ ಸರ್ ಅಂತಂದಾಗ ಇಲ್ಲಿ ಫೋಟೋಸಿಂಥಸಿಸ್ ನಡೆಯೋದಿಲ್ಲ. ರಾತ್ರಿ ಟೈಮ್ ಅಲ್ಲಿ ಸೂರ್ಯ ಇರೋದಿಲ್ಲ, ಸೂರ್ಯನ ಬೆಳಕಿದ್ದಾಗ ಮಾತ್ರ ಫೋಟೋಸಿಂಥಸಿಸ್ ನಡೆಯುತ್ತೆ. ರಾತ್ರಿ ಟೈಮ್ ಅಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಯೋದಿಲ್ಲ, ಫೋಟೋಸಿಂಥಸಿಸ್ ನಡೆಯೋದಿಲ್ಲ. ಹಾಗಾಗಿ ಆಕ್ಸಿಜನ್ ಅನ್ನು ತಗೊಳುತ್ತೆ, ಕಾರ್ಬನ್ ಡೈಆಕ್ಸೈಡ್ ಅನ್ನು ವಾತಾವರಣಕ್ಕೆ ಬಿಡುತ್ತೆ. ಇದು ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ, ಸ್ವಲ್ಪ ನೆನಪಿರಲಿ. ಬೆಳಿಗ್ಗೆ ಟೈಮಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ತಗೊಂಡು ಆಕ್ಸಿಜನ್ ಬಿಡುತ್ತೆ, ರಾತ್ರಿ ಟೈಮಲ್ಲಿ ಆಕ್ಸಿಜನ್ ಅನ್ನು ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡುತ್ತೆ ಅನ್ನೋದು ಅರ್ಥ ಆಯ್ತಾ? ಇದನ್ನ ತುಂಬಾ ಜನ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಿ, ಸ್ವಲ್ಪ ಕೇರ್ಫುಲ್ ಆಗಿ ಆನ್ಸರ್ ಮಾಡ್ಕೊಳ್ಳಿ, ಆಯ್ತಾ? ಇದ್ರ ಮುಖ್ಯ ಕಾರ್ಯ ಏನು ಸರ್ ಅಂತಂದ್ರೆ ಕಾವಲು ಕೋಶಗಳು ಅಂತಂದಾಗ ಕಾವಲು ಕೋಶಗಳ ಕಾರ್ಯ ಅಂದಾಗ ಕಾವಲು ಕೋಶಗಳ ಕಾರ್ಯ ಏನು ಸರ್ ಅಂತ ಕೇಳಿದಾಗ ಇದು ಉಸಿರಾಟ ಮತ್ತು ಕಾವಲು ಕೋಶಗಳಲ್ಲಿ ಕಂಡು ಬರುತ್ತೆ. ಟೊಮ್ಯಾಟೊ ಒಳಗಡೆನೆ ಪತ್ರರಂಧ್ರಗಳಲ್ಲೇ ಕಂಡು ಬರುತ್ತೆ ಕಾವಲು ಕೋಶಗಳು, ಹೌದಾ? ಈ ಕಾವಲು ಕೋಶಗಳ ಕೆಲಸ ಏನು ಅಂತಂದ್ರೆ ಉಸಿರಾಟ ಮತ್ತು ಬಾಷ್ಪ ವಿಸರ್ಜನೆಗೆ
ಸಹಾಯ ಮಾಡುತ್ತೆ. ಯಾವುದು? ಕಾವಲು ಕೋಶಗಳನ್ನು. ಇಷ್ಟು ನಿಮಗೆ ಇದು ಕಾವಲು ಕೋಶಗಳಂದ್ರೆ ಏನು? ಕಾವಲು ಕೋಶಗಳಂದ್ರೆ ಗಾರ್ಡ್ ಸೆಲ್ ಅಂತ ಕರೀತೀವಿ, ಗಾರ್ಡ್ ಸೆಲ್ಸ್. ಓಕೆ, ಕಾವಲು ಕೋಶಗಳಂದ್ರೆ ಗಾರ್ಡ್ ಸೆಲ್ಸ್ ಅಂತ ಕರಿತೀವಿ. ಇದು ಮುಖ್ಯ, ಇದು ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಸ್ಟೊಮ್ಯಾಟೊ ಒಳಗೆ ಕಂಡು ಬರುತ್ತೆ. ಇದ್ರ ಮುಖ್ಯ ಕೆಲಸ ಏನಂದ್ರೆ ಉಸಿರಾಟ ಮತ್ತು ಬಾಷ್ಪ ವಿಸರ್ಜನೆಗೆ ಸಹಾಯ ಮಾಡುತ್ತೆ ಅನ್ನುವಂಥ. ಅರ್ಥ ಆಯ್ತಾ? ಇಷ್ಟು ಏನು ಅದು ಎಪಿಡರ್ಮಲ್ ಬಗ್ಗೆ ಅಥವಾ ಎಪಿಡರ್ಮಿಸ್ ಬಗ್ಗೆ ಮಾಹಿತಿ. ಓಕೆ, ಇನ್ನು ಇಲ್ಲಿ ಬೇರೋಮಗಳು ಅಂತ ಬರುತ್ತೆ. ಓಕೆ, ಈ ಬೇರೋಮಗಳು ಅಂತಂದಾಗ ಮುಂದೆ ಬರ್ಕೊಂಬಿಡಿ, ಬೇರೋಮಗಳು ಅಂತ ರೂಟ್ ಹೇರ್ಸ್. ಬೇರೋಮಗಳು ಏನ್ ಮಾಡುತ್ತಪ್ಪ ಅಂತಂದ್ರೆ, ಬೇರೋಮಗಳು ಕ್ಯಾರೆಟ್ ಆಗಿರ್ಬೋದು, ಕ್ಯಾರೆಟ್ ಅಲ್ಲಿ ಇರ್ತಕ್ಕಂಥ ಬೇರೋಮಗಳು, ಬೀಟ್ರೂಟ್, ನೆಕ್ಸ್ಟ್ ಮೂಲಂಗಿ, ಇವುಗಳ ರೂಟ್ ಹೇರ್ಸ್ ಏನ್ ಮಾಡುತ್ತೆ ಅಂದ್ರೆ ಮುಂದೆ ಪರಧರ್ಮ ಅಂಗಾಂಶವಾಗಿ ಮಾರ್ಪಾಡಾಗುತ್ತೆ. ಇಷ್ಟು ಬೇರಮಗಳ ಬಗ್ಗೆ ಮಾಹಿತಿ ಅನ್ನುವಂಥದ್ದು. ಇನ್ನು ಇಲ್ಲಿ ಮಾನವನ ಚರ್ಮ ಅಂತ ಬರುತ್ತೆ. ಓಕೆ, ಮಾನವನ ಚರ್ಮ ಅಂದಾಗ ಇಲ್ಲಿ ಸಸ್ಯ ದೇಹದ ಚರ್ಮ ಅಂತ ಯಾವ್ದನ್ನ ಕರಿತೀವಿ? ಎಪಿಡರ್ಮಿಸ್. ಸ್ವಲ್ಪ ಮಾನವ ದೇಹದ ಚರ್ಮದ ಬಗ್ಗೆ ನೋಡ್ತಾ ಹೋಗೋಣ. ಮಾನವ ದೇಹದ ಚರ್ಮ ಅಂದಾಗ ಓಕೆ, ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತೀನಿ ಅಷ್ಟೇನೆ. ಇನ್ ಡೆಪ್ತ್ ಆಗಿ ನಿಮಗೆ ಟಾಪಿಕ್ ಬಂದಾಗ ಇನ್ ಡೆಪ್ತ್ ಆಗಿ ಹೇಳ್ತಾ ಹೋಗ್ತೀನಿ ಅನ್ನುವಂಥದ್ದು. ಇಲ್ಲಿ ಮಾನವನ ಚರ್ಮ, ಸುಮ್ಮನೆ ಇಲ್ಲಿ ಚರ್ಮ ಅಂತ ಬಂತು ಅಂತ ಸ್ವಲ್ಪ ಟಾಪಿಕ್ ರಿಲೇಟ್ ಮಾಡಿ ಹೇಳ್ತಾ ಹೋಗ್ತೀನಿ. ಮಾನವನ ಚರ್ಮ ಅಂದಾಗ ಇಲ್ಲಿ ಮೊದಲನೇದಾಗಿ ಚರ್ಮಗಳ ಅಧ್ಯಯನಕ್ಕೆ ನಾವೇನಂತ ಕರಿತೀವಿ? ಚರ್ಮದ ಅಧ್ಯಯನಕ್ಕೆ ಡರ್ಮಟಾಲಜಿ. ಚರ್ಮದ ಅಧ್ಯಯನಕ್ಕೆ ಡರ್ಮಟಾಲಜಿ ಅಂತ ಕರಿತೀವಿ. ಈ ಚರ್ಮ ಅಂದಾಗ ಮಾನವನ ದೇಹದ ಅತ್ಯಂತ ಅಂಗ ಅಂತ ಕರಿತೀವಿ. ಮಾನವನ ದೇಹದ ಅತ್ಯಂತ ದೊಡ್ಡ ಅಂಗ ಯಾವುದು ಸರ್ ಅಂದ್ರೆ ಅದು ಚರ್ಮ ಎನ್ನುವಂಥದ್ದು. ಈ ಚರ್ಮದಲ್ಲಿ ಯಾವ್ಯಾವ ಗ್ಲ್ಯಾಂಡ್ಸ್ ಕಂಡು ಬರುತ್ತೆ ಅಂತಂದಾಗ ಮಾನವನ ಚರ್ಮ ಅಂದಾಗ ಚರ್ಮದಲ್ಲಿ ತೈಲ ಗ್ರಂಥಿ. ಓಕೆ, ತೈಲ ಗ್ರಂಥಿ ಅನ್ನೋಕ್ಕಿಂತ ಬೆವರು ಗ್ರಂಥಿ ಅಂತ ಬರ್ಕೊಳ್ಳಿ. ಗ್ರಂಥಿಗಳ ಪಾಠದಲ್ಲಿ ಇದು ಬರ್ತಾ ಹೋಗುತ್ತೆ ಚರ್ಮ. ಓಕೆ, ಯಾವ್ಯಾವ ಭಾಗದಿಂದ ಯಾವ ಗ್ರಂಥಿಗಳಿಂದ ಯಾವ್ಯಾವ ಹಾರ್ಮೋನ್ ಆಗಿರ್ಬೋದು ಅಥವಾ ಏನೇನು ರಿಲೀಸ್ ಆಗುತ್ತೆ ಅನ್ನುವಂಥದ್ದು ಗ್ರಂಥಿಗಳ ಪಾಠದಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆ, ಬೆವರು ಗ್ರಂಥಿ ಮತ್ತು ಸೆಬಾಸಿಯಸ್ ಗ್ರಂಥಿ ಅಂತ ಕರಿತೀವಿ. ಸೆಬಾಸಿಯಸ್ ಗ್ರಂಥಿ ಅಂದ್ರೆ ಏನು? ತೈಲ ಗ್ರಂಥಿ. ಈ ಚರ್ಮದಲ್ಲಿ ಬೆವರು ಗ್ರಂಥಿ ಮತ್ತು ಸೆಬಾಸಿಯಸ್ ಗ್ರಂಥಿ ಕಂಡು ಬರುತ್ತೆ. ಸೆಬಾಸಿಯಸ್ ಗ್ರಂಥಿ ಅಂದ್ರೆ ಏನು? ತೈಲ ಗ್ರಂಥಿ ಅಂತ ಕರಿತೀವಿ. ಇವುಗಳು ಕಂಡು ಬರುತ್ತೆ. ಇವುಗಳನ್ನ ನಾವು ನಾಳ ಗ್ರಂಥಿಗಳಂತ ಕರಿತಾ ಹೋಗ್ತೀವಿ. ಅದನ್ನ ಬೆವರು ಗ್ರಂಥಿ ಮತ್ತು ಸೆಬಾಸಿಯಸ್ ಗ್ರಂಥಿಯನ್ನ ನಾವು ನಾಳ ಗ್ರಂಥಿಗಳಂತ ಕರಿತಾ ಹೋಗ್ತೀವಿ. ಓಕೆ, ಇನ್ನು ಚರ್ಮದ ಪ್ರಧಾನ ಘಟಕ ಯಾವುದು? ಕೊಲಾಜೆನ್. ಚರ್ಮದ ಪ್ರಧಾನ ಘಟಕ ಅಂದಾಗ ಕೊಲಾಜಿನ್ ಅಂತ ಕರಿತೀವಿ. ಇಂಗ್ಲಿಷಲ್ಲಿ ನಾವು ಕೊಲಾಜಿನ್ ಅಂತ ಕರಿತಾ ಹೋಗ್ತೀವಿ. ಇನ್ನು ಸಸ್ಯದ ಮೂಲಕ ನಮ್ಮ ದೇಹವನ್ನು ಸೇರ್ತಕ್ಕಂಥ ಹುಳಗಳು ಯಾವುದು ಸರ್ ಅಂತಂದ್ರೆ ಓಕೆ, ಚರ್ಮದ ಮೂಲಕ ನಮ್ಮ ದೇಹವನ್ನು ಸೇರುವ
ಹುಳಗಳು ಯಾವುವು ಅಂದ್ರೆ ಅದು ಚಪ್ಪಟೆ ಹುಳಗಳು. ಓಕೆ, ಇಷ್ಟು ಮಾನವನ ಚರ್ಮದ ಬಗ್ಗೆ ಸುಮ್ಮನೆ ಏನು ಇಂಟ್ರೊಡಕ್ಷನ್. ಬಟ್ ಇನ್ ಡೆಪ್ತ್ ಆಗಿ ಹೇಳ್ತಾ ಹೋಗ್ತೀನಿ. ಚರ್ಮ ಯಾವ ತರ ಇರುತ್ತೆ, ಚರ್ಮ ಸ್ಟ್ರಕ್ಚರ್ ಹೆಂಗಿರುತ್ತೆ, ಅದ್ರ ಒಳಗಡೆ ನಾವು ಏನೇನ್ ಎಷ್ಟು ಲೇಯರ್ಸ್ ಬರುತ್ತೆ, ಓಕೆ, ಅದು ಹೆಂಗ್ ಕೆಲಸ ಮಾಡುತ್ತೆ, ಯಾವ್ಯಾವ ಗ್ರಂಥಿಗಳಿರುತ್ತೆ ಹೌದಾ ಚರ್ಮದಲ್ಲಿ, ಆ ಗ್ರಂಥಿಗಳು ಏನೇನ್ ಕೆಲಸ ಮಾಡುತ್ತೆ ಎಲ್ಲದನ್ನ ಇನ್ ಡೀಟೇಲ್ ಆಗಿ ಚರ್ಮ ಟಾಪಿಕ್ ಬಂದಾಗ ಹೇಳ್ತಾ ಹೋಗ್ತೀನಿ. ಓಕೆ, ಇಷ್ಟು ನಿಮಗೆ ಇವತ್ತಿನ ಕ್ಲಾಸ್ ಬಗ್ಗೆ ಮಾಹಿತಿ. ಓಕೆ, ನಿಮಗೆ ಇದೇ ತರಹದ ಇನ್ನೂ ಟಾಪಿಕ್ ವೈಸ್ ಇನ್ನೂ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಇನ್ ಡೆಪ್ತ್ ಅನ್ನ ಕೊಡ್ತಾ ಹೋಗ್ತೀನಿ. ಬಟ್ ಇಷ್ಟು ನನ್ನ ಪ್ರಕಾರ ಇಷ್ಟು ಡೆಪ್ತ್ ನೋಟ್ಸ್ ಇಲ್ಲಿ ನೋಡಿರೋದಿಲ್ಲ. ಓಕೆ, ನಾನು ಹಲವಾರು ನೋಟ್ಸ್ಗಳನ್ನ, ಓಕೆ, ಹಲವಾರು NCERT ಮೇನ್ NCERT ನೋಡಿರ್ತೀವಿ. NCERT ಆಗಿರ್ಬೋದು, ವೆಬ್ಸೈಟ್ ಆಗಿರ್ಬೋದು, ಅವುಗಳೆಲ್ಲವನ್ನ ನೋಡಿಕೊಂಡು ಓಕೆ ನಿಮಗೆ ಪಾಯಿಂಟ್ಸ್ ರೆಡಿ ಮಾಡಿರ್ತೀವಿ. ಅರ್ಥ ಆಯ್ತಾ? ಇನ್ನೂ ನಿಮಗೆ ಇನ್ನೂ ಡೆಪ್ತ್ ನನ್ನ ಕೈಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮಗೆ ಡೆಪ್ತ್ ಅನ್ನು ಕೊಡ್ತಾ ಹೋಗ್ತೀನಿ. ಏನೇ ಡೌಟ್ ಇರಲಿ, ಓಕೆ, ನನ್ನ ಮೊಬೈಲಿಗೆ ನನ್ನ ನಂಬರ್ ಆಗ್ಲೇ ಕೊಟ್ಟಿದ್ದೀನಲ್ಲ, ಅಲ್ಲಿಗೆ ನೀವು ಒಂದನ್ನ ಮೆಸೇಜ್ ಕಳಿಸಿ ಅಥವಾ ಕ್ವಶನ್ಸ್ ಏನಾದ್ರು ಡೌಟ್ ಇದ್ರೆ ಕಳಿಸಿ, ಸರ್ ಇದನ್ನ ಡಿಸ್ಕಸ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ಅಂತ ಹೇಳಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ ಅಂತದ್ದು. ಅರ್ಥ ಆಯ್ತಾ? ಇದೇ ರೀತಿಯ ಒಂದು ಇನ್ ಡೀಟೇಲ್ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕುವೆಂಪು ಲರ್ನಿಂಗ್ ಹಬ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನಿಮಗೆ ಏನು ಎಲ್ಲಾ ಟೋಟಲ್ ಸೈನ್ಸ್, ಜನರಲ್ ಸೈನ್ಸ್ ಬಗ್ಗೆ ಮಾಹಿತಿ ಬೇಕಿತ್ತು ಅಂತಂದ್ರೆ ನಿಮಗೆ ಇಲ್ಲಿ ಕುವೆಂಪು ಲರ್ನಿಂಗ್ ಹಬ್ ಅಂತ ಏನಿದೆ, ನಿಮ್ಮ ಮೊಬೈಲ್ ನಂಬರ್ ಕೊಟ್ಟಿರ್ತೀನಿ. ಓಕೆ, ಈ ಮೊಬೈಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಸೈನ್ಸ್ ಸೈನ್ಸ್ ಮಾತ್ರ ಅಲ್ಲ, ಬೇರೆ ಎಲ್ಲಾ ಸಬ್ಜೆಕ್ಟ್ಸ್ಗಳು ಆನ್ಲೈನ್ ಕ್ಲಾಸ್ ಸಿಗುತ್ತೆ. ಸೈನ್ಸ್ ಇನ್ ಡೀಟೇಲ್, ಜನರಲ್ ಸೈನ್ಸ್, ಸೈನ್ಸ್ ಅಂಡ್ ಟೆಕ್ನಾಲಜಿ ಎಲ್ಲಾ ಕ್ಲಾಸು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಲೈಫ್ ಟೈಮ್ ಬೇಕು ಅಂದ್ರೆ ಲೈಫ್ ಟೈಮ್ ಇರುತ್ತೆ, 1 ವರ್ಷಕ್ಕೆ ಅಂದ್ರೆ 1 ವರ್ಷಕ್ಕೆ ಇರುತ್ತೆ. ಇದೇ ರೀತಿಯ ಕ್ಲಾಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ ಟಾಪಿಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಕಮೆಂಟ್ ಮಾಡಿ. ಓಕೆ, ಏನೇ ಡೌಟ್ಸ್ ಇದ್ರು ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಅಥವಾ ನನ್ನ ನಂಬರೇ ಇದು. ಓಕೆ, ನನ್ನ ನಂಬರ್ ಕಾಲ್ ಮಾಡೋದು, ನಾನು ಅವ್ರಿಗೆ ಹೇಳ್ತೀನಿ. ನಿಮ್ ಸಬ್ಸ್ಕ್ರಿಪ್ಷನ್ ಬೇಕಿದ್ರೆ ಅಥವಾ ಇನ್ಫಾರ್ಮೇಶನ್ ಬೇಕಿದ್ರೆ ಅವ್ರ ನಂಬರ್ ಕೊಟ್ಟಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಆಯ್ತಾ? ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ ಟಾಪಿಕ್ ಬೇಕು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಓಕೆ, ಇದು ಅಂಗಾಂಶ ಭಾಗ 1. ಅಂಗಾಂಶ ಭಾಗ 2 ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅನ್ನುವಂಥದ್ದು. ಓಕೆ, ಇವತ್ತಿನ ಕ್ಲಾಸಿಗೆ ಇಷ್ಟಿರಲಿ. ನೆಕ್ಸ್ಟ್ ಕ್ಲಾಸಿಗೆ ನಾನು ಸಂಕೀರ್ಣ ಶಾಶ್ವತ ಅಂಗಾಂಶದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದ್ರ ಬಗ್ಗೆ xylem ಮತ್ತೆ ಫ್ಲೋಯಂ ಬರ್ತಾ ಹೋಗುತ್ತೆ. ಅದಾದ್ಮೇಲೆ ಏನು ಪ್ರಾಣಿ ಅಂಗಾಂಶ ಬರುತ್ತೆ, ಅಲ್ಲಿ ನಾನು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇವತ್ತಿಗೆ ಇಷ್ಟೇ ಇರಲಿ. ಥ್ಯಾಂಕ್ ಯು.